ಭಾಗವತದ ಈ 11ನೇ ಸ್ಕಂದದೊಳಗೆ ವ್ಯಾಸ ಮಹರ್ಷಿಗಳು ಒಂದು ಸುಂದರವಾದ ಪ್ರಕರಣವನ್ನು ಎತ್ಕೊಂಡಾರ. ಅವಧೂತ 24 ಮಂದಿ ಗುರುಗಳನ್ನು ಮಾಡ್ಕೊಂಡು ಅದರ ಒಂದು ವಿಷಯಗಳು ಅದಾವ. ಇದೇನು ನಮಗೆ ಸೂಚನೆ ಮಾಡ್ತದೆ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅನೇಕ ಘಟನೆಗಳು ಘಟಿಸ್ತಿರ್ತಾವೆ, ಅನೇಕ ದೃಶ್ಯಗಳು ಕಾಣ್ತಾ ಇರ್ತಾವೆ, ಅನೇಕ ಕಡೆಗೆ ಓದಲ್ಪಡ್ತದೆ, ಕೇಳಲ್ಪಡ್ತದೆ. ಇವೆಲ್ಲದರಿಂದನೂ ಮನುಷ್ಯ ಅದರೊಳಗಿನ ಒಳ್ಳೆಯತನವನ್ನು ಸ್ವೀಕಾರ ಮಾಡಿ ಅದನ್ನು ತನ್ನ ಜೀವನದೊಳಗೆ ಅಳವಡಿಸುವಂಥ ಪ್ರಯತ್ನ ಮಾಡಬೇಕು. ಇವೆಲ್ಲ ಅವ ನೋಡಿದರು. ಪೃಥ್ವಿ, ತೇಜ್, ವಾಯು, ಆಕಾಶ ಅದನ್ನು ಹೇಳ್ತಾರೆ. ಅವೆಲ್ಲವೂ ನಮಗೊಂದೊಂದು ಪಾಠನ ಕಳಿಸ್ತಾವೆ. ಒಂದು ಪಕ್ಷಿಗಳು ಪಾಠ ಕಲಿಸ್ತಾವೆ, ಪ್ರಾಣಿಗಳು ನಮ್ಮ ಕಾಣ ಕಳಿಸ್ತಾವೆ. ಈ ವಿಚಾರ ಮಾಡಿ. ಸಹಜ ಪೃಥ್ವಿ, ತೇಜ್, ವಾಯು, ಆಕಾಶ ಇವುಗಳಲ್ಲೇನು ಗುಣ ಅದ ಅಂದ್ರೆ, ತಾವು ಎಲ್ಲಿಂದ ಬಂದಿದ್ವೋ ಅಲ್ಲಿಗೆ ಹೋಗ್ತಾವೆ. ಪೃಥ್ವಿ ಕಲ್ ಮ್ಯಾಲೆ ತೋರಿದ ತಳಗೆ ಬರ್ತೈತೆ, ಇಲ್ಲಿಂದ ಹೋದದ್ದು ಪೃಥ್ವಿ ಅಂಶ. ಬೆಂಕಿ ಮೇಲೆ ಹೋಗ್ತದೆ, ದೀಪ ಹಿಂಗೆ ತಳಗೆ ಇಡ್ರಿ, ಮೇಣಬತ್ತಿ ತಳಗೆ ದೀಪ ಹೊಡ್ರಿ, ದೀಪ ಮೇಲೆ ಹೋಗ್ತದೆ. ಯಾಕೆ? ಸೂರ್ಯ ಪ್ರಕಾಶವಾಗ್ತು, ಅಗ್ನಿಂದ ಬಂದದ್ದು. ನೀರು ಕೆಳಗೆ ಹರಿತದೆ. ಈಗ ಬಿಡ್ರಿ ಅಂದ್ರೆ ನಾವು ಎಲ್ಲಿಂದ ಬಂದು ಅಲ್ಲಿಗೆ ಹೋಗ್ತೀವಿ. ವಚನಕಾರರು ಒಂದು ಹೇಳಿ, ವಾಯು ಗುಣವ ಸರ್ಪ ಬಲ್ಲುದು, ಸಮಯದ ಗುಣವ ಕೋಳಿ ಬಲ್ಲುದು, ಗೋತ್ರದ ಗುಣವ ಕಾಗೆ ಬಲ್ಲುದು, ನಿನ್ನ ಬಲ ನೀ ಎಲ್ಲಿಂದ ಬಂದೆ ಅನ್ನೋದು ತಿಳ್ಕೊಳ್ಳಾರ್ದ ಹೊಂಟಿ ಅಂತಂದ್ರೆ ಆ ಕಾಗೆ ಕೋಳಿಗಳಿಗೆಂತ ಪರಕರ ಕಷ್ಟ ಕಾಣ ಅಂಥೇಳಿ. ಅಂತ ನಮ್ಮ ಅರ್ಥ ಏನಪ್ಪ ಅಂದ್ರೆ, ನಾವು ಏನೇನೇ ಜೀವನದಾಗ ಅನೇಕ ಒಂದು ಸಂಗತಿ ನೋಡ್ತೀವಿ. ಅನೇಕ ಲೇಖಕರು, ಅನೇಕ ಚಿಂತಕರು ಮುಂದೆ ಏನಾದ್ರು ನೋಡಿದ ಕೂಡಲೇ ಅದನ್ನ ಹಿಡ್ಕೊಂಡ್ಬಿಡ್ತಾರೆ, ತಮ್ಮ ಲೇಖನದೊಳಗೆ ಬರೆದ್ರದು. ಅನೇಕ ಕವಿಗಳು ಒಂದೇನಾದ್ರು ಚಿತ್ರ ನೋಡ್ತಾರೆ, ಅದನ್ನು ತಮ್ಮ ಕವಿತಾ ರೂಪದೊಳಗೆ ಬರೆದ್ರೆ ಅಂದರೆ ಅನ್ಕೋತ. ಹಾಗೆ ಮನುಷ್ಯನಿಗೆ ಭಗವಂತ ಏನೇನೇನೇನು ಸೃಷ್ಟಿ ಮಾಡ್ಯಾನೋ ಅವು ಎಲ್ಲವೂ ಕೂಡ ಮನುಷ್ಯನ ಉಪಭೋಗಕ್ಕೆ ಅಲ್ಲದೆ ಮನುಷ್ಯನ ಪಾಠ ಕಲ್ಕೊಳ್ಳಿಕ್ಕೂ ಇದೆ. ತನಗೆ ಸಿಕ್ಕಂಥ ಭೋಗವನ್ನು ಹಿತವಾಗಿ ಮಿತವಾಗಿ ಬಳಸಿ ಅದನ್ನು ಮುಂದಿನ ಪೀಳಿಗೆಗೆ ಕೊಡಬೇಕಾಗಿದೆ. ನಾವು ಇದು ಲಕ್ಷೊಳಗೆ ಇಟ್ಕೋಬೇಕಾಗಿದೆ. ಹಾಗೆ ಇಲ್ಲಿ ಅವಧೂತ ಪೃಥ್ವಿಯನ್ನು, ಆಮೇಲೆ ವಾಯುವನ್ನು, ಆಕಾಶವನ್ನು ತನ್ನ ಗುರು ಅಂತ ಸ್ವೀಕಾರ. ಯಾಕೆ ಅದನ್ನ ಹೇಳ್ತಾವೆ. ಯಾವ ಥರ? ಆಕಾಶ ಏನೇ ಆದ್ರಿಂದ ಹಚ್ಕೊಳ್ಳೋದನ್ನೇ ಇಲ್ಲ. ಬೆಂಕಿ ಹತ್ತು ಅದಕ್ಕೆ ಹತ್ತೋದಿಲ್ಲ, ಮಳೆ ಬಂತು ತೊಯ್ಯೋದಿಲ್ಲ. ಈ ಥರ ಇರೋದ್ರಿಂದ ನಿನ್ನ ಜೀವನದೊಳು ಕೂಡ ಅನೇಕ ಘಟನೆಗಳು ಘಟಿಸ್ತವೆ, ಅನೇಕ ಘಟನೆ ಬಂದು ಹೋಗಿ ಮಾಡ್ತವೆ. ಅವೆಲ್ಲವೂ ಕೂಡ ನಿನ್ನ ಮುಖ್ಯವಾದಂಥ ಉದ್ದೇಶಕ್ಕೆ ಅಡ್ಡ ಬರಲಾರ್ದ ಅದನ್ನು ಉಪಯೋಗ ಮಾಡ್ಕೊ ಅನ್ನೋದನ್ನು ಹಿಂದಿನ ಶ್ಲೋಕದೊಳಗೆ ಹೇಳ್ತೀವಿ. ನೀನು ಪಟ್ಟರ್ ಬಂತಾರೆ ಇಂಗ್ಲೀಷ್, ಅದು ಆಗಬೇಡ, ಬರ್ತಾ ಹೋಗ್ತಾವೆ. ಯಾಕೆ? ತಸ್ಮಾತ್ ಅಪರಿಹಾರೇರ್ಥೆ ತಸ್ಮಾತ್ ನ ಶೋಚಿತು ಮರ್ಹಸಿ. ಇವೆಲ್ಲವೂ ಕೂಡ ಘಟನೆಗಳು ಬರು, ಅನಿವಾರ್ಯವಾದ ಒಟ್ಟು ಸಾವು ಬರ್ಬೋದು. ಹಿಂಗೆ ಅದಕ್ಕೇ ಅವನ ಶ್ಲೋಕ ಭಾಳ ಚಂದ ಹೇಳ, ಯದ್ಭಾವ್ಯಂ ತದ್ಭವತ್ಯೇವ. ಏನು ಆಗಬೇಕಾಗಿದೆಯೋ ಅದು ಆಗೇ ತೀರ್ತದೆ. ನೀ ಬೇಡ ಅಂತ ಎಷ್ಟು ಅಂದ್ರೆ ಕೇಳೋದೇ ಇಲ್ಲ, ಅದು ಬರೋದು. ಪ್ರಾರಬ್ಧವಶವಾಗಿ ನಿನಗೇನು ಬರೋದು ಅವು ಬಂದೇ ತೀರ್ತಾವೆ. ಅವಕ್ಕೆ ಬೇಡ ಅಂದ್ರೆ ಕೇಳ್ತಾವನು ಇಲ್ಲ. ರೋಗ ಬರುತ್ತಪ್ಪ, ಬೇಡ ಅಂದ್ರೆ ಕೇಳ್ತಾವ. ಈಗ ಕರೋನಾ ಪತ್ರ ಬರೀತ್ರಿ, ಯಾರು ಅದಕ್ಕೆ ಕರೋನಾ ಬಾ ಅಂತೇಳಿ ಯಾರು ಬರ್ತಾರೆ ನೋಡುವಂತ, ಯಾರು ಬರ್ದಿಲ್ಲ, ಆದರೂ ಬಂತಿಲ್ಲ. ಹಂಗೆ ಏನು ಬರಬೇಕಾಯ್ದು ಅದು ಬರೋದು, ನಿನ್ನನ್ನು ಕೇಳಿ ಬರೋದು. ನಿನ್ನ ಜೀವನದೊಳಗೆ ಸುಖಗಳು ಬರ್ಬೇಕಾದ್ರೆ ಅವು ಬಂದೇ ಬಿಡ್ತಾವೆ. ನೀ ಬೇಕಾದ್ರೆ ಅದನ್ನು ಹಂಚು ಮಾಡು, ಏನೋ ದುಃಖಗಳು ಬರ್ಬಿಡ್ತಾವೆ. ಆದರೆ ಯಾವ ಕೂಡ ನಿಜವಾದ ಶಾಶ್ವತವಾಗಿ ಬೆಳೆಯಂಗಿಲ್ಲ. ಆಗಮಾಪಾಯನ ಅನಿತ್ಯ ತಾಂ ತಿತಿಕ್ಷಸ್ವ ಭಾರತ. ಇವೆಲ್ಲ ಏನದಪ್ಪ? ಅನಿತ್ಯದವ. ಅವನ್ನೇ ಸಹನ ಮಾಡಬೇಕು. ತಿತಿಕ್ಷಸ್ವ, ತಿತಿಕ್ಷ ಅಂದರೆ ಕ್ಷಮ, ಸಹನ. ಅದಕ್ಕೆ ಇಲ್ಲೇ ಶ್ರೀ
ಅವಧೂತ ಮುಂದುವರಿಸ್ತಾನೆ. ಯಾವ ಥರ ಜಲ ಸ್ವಚ್ಛ ಸ್ವಭಾವತಃ ನೀರ್ಪ ಮಧುರ ಪವಿತ್ರ ಮಾಡುವಂಥದ್ದು ಇದೆಯೋ ತಥಾ ಗಂಗಾ ಆದಿ ತೀರ್ಥದ ನಾಮೋಚ್ಚರಣದಲ್ಲೂ ಜನ ಪವಿತ್ರ ಆಗ್ತಾರೋ ಆ ಥರ ಜಲದಿಂದ ಒಂದು ಶಿಕ್ಷಣ ಗ್ರಹಣ ಮಾಡುವಂಥ ಸಾಧಕನು ಕೂಡ ಸ್ವಭಾವತಃ ಶುದ್ಧ ಸ್ನಿಗ್ಧ ಮಧುರ ಭಾಷಿ ಲೋಕ ಪಾವನ ಅವ ಮಾಡಬೇಕು. ಜಲದಿಂದ ಶಿಕ್ಷಣ ಗ್ರಹಣ ಮಾಡ್ಕೊಂಥ ಸಾಧಕ ತನ್ನ ದರ್ಶನ ಸ್ಪರ್ಶ ತಥಾ ನಾಮೋಚ್ಚಾರಣೆಯಿಂದ ಜನರಿಗೆ ಪವಿತ್ರ ಮಾಡಿಕೊಡ್ಬೇಕು. ನೀ ಏನು ಕಲ್ತೆಪ್ಪ ನೀನು? ಜಲ ಹೆಂಗದ ಹೊಲಸಿಲ್ಲದು, ಮೇಲೆ ಬಂದ ನೀರು ನೋಡು ಅದು ಸ್ವಚ್ಛ ಇರ್ತದೆ. ಮಳೆ ನೀರು ಕೊಯ್ಲಿ ಯಾಕೆ ಮಾಡ್ತಾರೆ? ಸ್ವಚ್ಛ ಇರ್ತದೆ ಅದು. ಇವೆಲ್ಲ ನೀರು ಅತ್ಲ ಇತ್ಲ ಏನೋ ಹರಿದು ಬರ್ತದೆ, ಹೊಲಸನೆ ಸೇರ್ಕೊಂಡ್ರೆ ಹೊಲಸಾಗಿರ್ತದೆ. ಆ ನೀರು ಶುದ್ಧನದು. ಹಂಗೆ ಸ್ವಚ್ಛ ಸ್ವಭಾವತಃ ನೀರು ಮಧುರದ. ಮಳೆ ನೀರು ಹೆಂಗದಾವ? ರುಚಿ ಅದ. ಮಳೆ ನೀರು ಅಂದ್ರೆ ಉಪ್ಪು ಪದನ ಇಲ್ಲ. ಆಮೇಲೆ ಹೆಂಗದ? ಪವಿತ್ರ ಮಾಡುವಂಥದ್ದು. ಯಾವುದೇ ನೀರು ಕೈ ತೊಳ್ಕೊನಿ ಶುದ್ಧ ಮಾಡ್ತೈತೆ ನಿನಗೆ. ನೀರು ಸ್ವಚ್ಛ ಮಾಡ್ತದೆ ನಿನ್ನನ್ನು. ಇವೆಲ್ಲವನ್ನು ನಮ್ಮ ಜೀವನದಾಗ ಕಲ್ಕೋಬೇಕು ಅಂತ ಅವಧೂತರೇ ಅಂತ ನೋಡಿ. ತಥಾ ಗಂಗಾ ನದಿ ನೆನಪು ಮಾಡಿಕೊಂಡ್ರೆ ನಾಮೋಚ್ಚಾರಣದಿಂದ ಜನ ಪವಿತ್ರ ಆಗ್ತಾರಪ್ಪ. ಈ ಸಂಗತಿ ನಿನ್ನ ಜೀವನದಾಗ ತೊಗೊಂಬಾ. ನಿನ್ನ ಜೀವನದಾಗ ತೊಗೊಂಬಂದ್ರೆ ಜಲದಿಂದ ಶಿಕ್ಷಣ ಮಾಡ್ಕೊಳ್ಳೋಂಥ ಸಾಧಕ ಅವನು ಕೂಡ ಸ್ವಭಾವತಃ ಶುದ್ಧ. ಹೆಂಗಿರಬೇಕು? ಶುದ್ಧ ಅದರಿದ್ರೆ ಏನಪ್ಪ? ಜಳಕ ಮಾಡ್ತೀವಿ ಶುದ್ಧಾಗಿ, ಹೊರಗಿನ ಜಳಕ. ಆಮೇಲೆ ಒಳಗೆ ರಾಗದ್ವೇಷ ರಹಿತವಾಗಿ ಎಲ್ಲರಿಗೂ ಕೂಡ ಆ ಪರಮಾತ್ಮ ಭಾವದಿಂದ ಎಲ್ಲರಿಗೂ ಕಲ್ಯಾಣ ಆಗಲಿ ಅನ್ನೋದನ್ನು ಚಿಂತನೆ ಮಾಡಬೇಕು. ನನ್ನಿಂದ ಒಂದು ನೊರಜಿ ಸಹಿತ ದುಃಖ ಆಗಬಾರ್ದು, ನನ್ನಿಂದ ಒಂದು ಪ್ರಾಣಿಗೆ ದುಃಖ ಆಗಬಾರ್ದು ಅಂತ ಈ ಥರ. ಅದಕ್ಕೆ ಆ ಜಡಭರತ ಪಲ್ಲಕ್ಕಿ ಹೊತ್ತಾನ ಒಂದಿರು ಬಂದು ಜಿಗಾಕತ್ತ. ಯಾಕೆ? ಪೆಟ್ಟ. ಹಿಂಗೆ ಸ್ವಭಾವತಃ ಸ್ನಿಗ್ಧ ಮಧುರ ಭಾಷಿ. ಅವನ ಮಾತು ಹೆಂಗಿರ್ಬೇಕು? ಮಧುರದ ಪ್ರೀತಿಯುಕ್ತವಾದಂಥ ಮಾತು, ಯಾರಿಗೂ ಚುಚ್ಚುವಂಥದ್ದಿರ್ಬಾರ್ದು. ನಮ್ಮ ಮಾತು ಹೆಂಗಿರ್ತಾವ? ಏನು ಮಾತಾಡಿದ್ರು ಯಾವಾಗಾರ ಎಲ್ಲರೂ ಹೋಗಿ ಹತ್ತಿರ್ತದೆ. ಈ ಥರ ಮಧುರ ಭಾಷಿ ಜೊತೆಗೆ ಮತ್ತೆ ಹೆಂಗದಪ್ಪ? ಮಧುರ ಭಾಷಿ ಲೋಕ ಪಾವನ ಮಾಡು. ಜನರ ಕಲ್ಯಾಣ ಇತ್ತಪ್ಪ. ನಮಗೇನು ಒಳ್ಳೆ ಸಂಸ್ಕಾರ ಬಿದ್ದಾವ, ನಾವೇನು ಒಳ್ಳೆ ಮಾತುಗಳನ್ನ ಕೇಳಿದ್ವಿ, ಒಳ್ಳೆ ಚಿಂತನೆ ಮಾಡಿದ್ವಿ, ಓದಿದ್ದೀವಿ, ಕೇಳಿದ್ದೀವಿ. ಅದರಿಂದ ಅವ್ರ ಜೀವನಕ್ಕೆ ಪವಿತ್ರ ಆಗುವಂಥ ಮಾತುಗಳನ್ನೇ ಅಲ್ಲಿ ಹೇಳಬೇಕು ಅಂತಂದ ಜಲದಿಂದ ಶಿಕ್ಷಣ ಗ್ರಹಣ ಮಾಡುವಂಥ ಸಾಧಕ ನೋಡಿ ತನ್ನ ದರ್ಶನ ನೋಡಿದ ಕೂಡ ಖುಷಿ ಆಗ್ಬೇಕು. ಹೆಂಗಾಕೈತಿ? ನೋಡಿದ ಕೂಡ ಖುಷಿ ಆಗ್ಬೇಕಾದ್ರೆ ಚಲೋ ಮಾತಾಡಿರ್ತಾನವ, ಅವನೇನು ನೆನಪು ಬರ್ತದೆ. ನೋಡಿ ಹೌದಪ್ಪ ಮೊನ್ನೆ ಜಾತ್ರೆ ಬಂದಾಗ ಹಿಂಗೆ ಹೇಳಿದ್ನಪ್ಪ ವಾಪಸ್ ಹಿಂಗಜ್ಜ ನೆನಪು ಬರ್ತದೆ. ಆಮೇಲೆ ಸ್ಪರ್ಶ ಮಾಡಿ. ಈಗ ನೋಡು ದೀಕ್ಷಿತ್ ಬಾಯವ್ರು ಏನು ಸ್ಪರ್ಶ ಮಾಡ್ತಾ ರೋಗ ಮುಕ್ತ ನಡಿ. ಹೆಂಗೆ ಮಾಡ್ತಿ? ಸ್ಪರ್ಶ. ತಥಾ ನಾಮೋಚ್ಚ ಅವ್ರ ಹೆಸರು ಕೇಳಿದ ಕೂಡಲೇ ಪವಿತ್ರ ಮಾಡಿಕೊಡ್ತಾರೆ. ಹಂಗೆ ಸಾಧಕನು ಹಂಗಿರಬೇಕು. ಇಲ್ಲೇ ಇವ್ರು ಭಾಳ ಚೆಂದಾಗಿ ಅನುವಾದ ಮಾಡಕತ್ತಾರೆ ಸ್ವಾಮಿ. ಜಲ ಯಾವ ಥರ ತನ್ನ ಸ್ವಚ್ಛತ್ವಾದಿ ಗುಣದಿಂದ ಜಗತ್ತಿನ ಪವಿತ್ರ ಮಾಡ್ತದೋ ಅದಕ್ಕೆ ನಾನು ಜಲದಿಂದ ಸ್ವಚ್ಛತ್ವಾದಿ ಗುಣದ ಗ್ರಹಣ ಮಾಡಿಕೊಂಡೆ. ಅವಧೂತ ಹೇಳ್ತಾನೆ ನೀರು ಹೆಂಗೆ ಸ್ವಚ್ಛ ಗುಣನ ಸ್ವಚ್ಛದ ಮೂಲತಃ ಹೆಂಗದು ಸ್ವಚ್ಛನ. ಮೋಡಗಳಿಂದ ನೀರು ಬೀಳ್ತದಲ್ಲ ಅದು ನೀರು ಸ್ವಚ್ಛ ಸ್ವಭಾವತಃ. ಮೋಡ ಆ ಕೆಲಸ ಮಾಡ್ಯದ. ಉಷ್ಣತೆಯಿಂದ ನೀರು ಹೀರ್ಕೊಳ್ಳೋ ಕೆಲಸ ಏನು ಮಾಡ್ತಲ್ಲದು ಅದು ಮಾಡಿ ಕೆಲಸ. ಹಂಗೆ ಸಮುದ್ರದಿಂದ ಉಪ್ಪು ನೀರನ್ನು ಕೂಡ ಅದು ಸ್ವಚ್ಛ ನೀರು ಹೋಗ್ತೈತೆ ಬರ್ತೈತೆ. ಉಪ್ಪು ಹೋಗ್ತೈತೆ, ಉಪ್ಪು ಸಹಿತ ಹೋಗ್ತೈತೆ ಅನ್ನೋದು ಉಪ್ಪಲ್ಲೇ ಬಿತ್ತು. ಹಂಗೆ ಮೇಲೆ ಹೋದಂಥ ನೀರು ಅದು ನಿನಗೆ ಬರ್ಬೇಕಾದ್ರೆ ಹೆಂಗೆ ಬರ್ತದೆ? ಸ್ವಚ್ಛ. ಈಗೂ ಕೂಡ ಆಕಾಶದೊಳಗೆ ವಿಷಾರಿ ವಾಯು ಹೋಗೈತಿ, ವಿಷಾರಿ ಔಷಧದೊಳಗೆ. ಈಗ DDT ಅಂತ ಒಂದು ಔಷಧ ಅದು. ಆ DDT ಇಷ್ಟು ಕೆಟ್ಟ ಮಾಡ್ತದೆ ನಿನಗೆ. 25 ವರ್ಷ ಆದರೂ ಅದ್ರ ಶಕ್ತಿ ಎಷ್ಟೈತೆ ನೋಡಿ. 25 ವರ್ಷದ ತನಕ ಆದರೂ ನಿನ್ನ ಹೊಟ್ಯಾಗ ಹೋಗಿ ನೀನು ಕಾಡುವುದಂತದ್ದು. ಜಗತ್ತಿನಾಗ ಎಲ್ಲರೂ ಬಂದ್ ಮಾಡ್ರೆ ನಮ್ಮವ್ರು ಬಂದ್ ಮಾಡಿಲ್ಲ ನೋಡಿ. ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತೇವೆ ಸುಳ್ಳ. ಹಂಗೆ ಯಾಕಪ್ಪ ಅದು ಗಾಳಿಯಾಗ ಹೋಗ್ತೈತೆ. ಗಾಳಿ ಅದು
ಆಕಾಶ ದೋಷ ಅದು ಆಕಾಶ ಆ ಮಳೆ ಕೂಡ ಅದು ಬಂತ ನೀನು ಹೊಟ್ಯಾಗ ಹೋಗ್ತ ಡಿ ಹೊಡಿತಾರೆ ಅದು ನೀರು ಮುಖಾಂತರ ನೀನು ಹೊಟ್ಕೋತ ಎಷ್ಟು ನಾವು ಚಲೋ ನೀರು ನಮ್ಮ ಬಾವ್ಯಾಗ ಚಲೋ ಐತಿ ಬೋರ್ನಾಗ ಚಲೋ ಐತಿ ಅಂದ್ರು ಹರಿದು ಬಂತ ನೀರು ಅದು ಬಂತ ಹಂಗೆ ಮೂಲತಃ ಅದು ಹೆಂಗೈತಿ ಸ್ವಚ್ಛ ಯಾವುದು ಜಲ ಮೂಲತಃ ಸ್ವಚ್ಛ ಅದ ಹಂಗೆ ನೀನು ಆ ಸ್ವಚ್ಛತ್ವಾದಿ ಗುಣ ಜಗತ್ತಿಗೆ ಪವಿತ್ರ ಮಾಡ್ತದಲ್ಲೋ ಅದಕ್ಕೆ ಆ ಥರ ನಾನು ಸ್ವಚ್ಛತ್ವಾದಿ ಗುಣ ಗ್ರಹಣ ಮಾಡಿಕೊಂಡೆ. ಇದು ಸ್ವಚ್ಛ ಇತ್ಯಾದಿ ಶ್ಲೋಕದಲ್ಲ. ಸ್ವಚ್ಛ ಸ್ವಭಾವತಃ ನಿರ್ಮಲ. ನಮ್ಮ ಮನಸ್ಸು ಹೆಂಗದಪ್ಪ ಸ್ವಭಾವತಃ ನಿರ್ಮಲನ. ಹೆಂಗೆ ನೀರು ಸ್ವಭಾವತಃ ಸ್ವಚ್ಛೋ ಹಂಗೆ ಮನುಷ್ಯ ಹುಟ್ಟು ಬರೋಕ್ಕೆ ಸ್ವಚ್ಛನ, ಕೆಟ್ಟಿಲ್ಲ, ಸ್ವಚ್ಛ. ಅದಕ್ಕೆ ಸಣ್ಣ ಹುಡುಗರಿಗೆ ಕೇಳ್ತಾರ, ಸಣ್ಣ ಹುಡುಗರು ಎಂದಾರು ಸುಳ್ಳು ಮಾತಾಡ್ತಾವ ನಾವು. ನೀ ಕಲಿಸಿ ಸುಳ್ಳು ಮಾಡಿದಾಗ ಹಚ್ಚಿ ಹೋಗಿ ತಾಯಿ ಕೂಸಿ ಹೊರಗೆ ಕುಂದಿಸಿದ ಹುಡುಗನ್ನ ಆಡಾಡ್ಕೊಂಡು ಕುಂತಿತ್ತಂತ. ಆ ಮುದಿಗೆ ಬರ್ತಾಳೆ, ನಿಮ್ಮ ಅವ್ವ ಅದ ನಮ್ಮ ಅವ್ವ ಇಲ್ಲ ಅಂತ ಹೇಳಂತ. ಹಿಟ್ಟು ಬಿಡಕ್ಕೆ ಬರ್ತಾಳಕಿ. ಅದಕ್ಕೆ ನಿಮ್ಮ ಅವ್ವ ಅದಾಳೆ ಏನಂದ್ರೆ ಇಲ್ಲ ಅಂತ ಹೇಳು. ಆ ಮುದಿಗೆ ಬರ್ತಾಳಪ್ಪ, ನಿಮ್ಮವ್ವ ತಮ್ಮ ಅಂತ. ಆ ಕೂಸಿ ಏನು ಹೇಳ್ತೈತಿ, ನಮ್ಮವ್ವ ನಮ್ಮವ್ವ ಒಳಗದಾಳ, ನೀ ಬಂದಾಗ ಇಲ್ಲ ಅಂತ ಹೇಳ ಅಂದಾಳಂತ. ಅದು ಹೆಂಗದಪ್ಪ ಅದು ಅಂದ್ರೆ ಸ್ವಚ್ಛನದ ಜೀವನ ಸ್ವಚ್ಛ ಅದ. ನಮಗೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಎಲ್ಲ ಹೊಲಸ್ನಾಗ ಅಡ್ಡಾಡಕತ್ತೀವಿ. ಹೊಲಸು ವಿಚಾರ, ಹೊಲಸು ಚಿಂತನೆ ಎಲ್ಲ ಹೊಲಸ. ರಾಜಕಾರಣ ಅಂದ್ರೆ ಇಲೆಕ್ಷನ್ ಅಷ್ಟೇ ರಾಜಕಾರಣ ಅಲ್ಲ. ಜೀವನದೊಳಗೂ ರಾಜಕಾರಣ ಸ್ವಾರ್ಥ ಸಾಧನೆ. ರಾಜಕಾರಣ ಬಂದ್ಬಿಟ್ಟೆ. ಅವನ ವಿರುದ್ಧ ಜಾತಿ ವಿರುದ್ಧ, ಗುಂಪು ವಿರುದ್ಧ, ನನ್ನ ಮಾತಿ ವಿರುದ್ಧ ಬಂದ ಸುರ್ಣ ಅವನಿಗೆ. ಇವೆಲ್ಲ ಏನು ಬಂದಾವಲ್ಲ ಕಲುಷಿತ ವಾತಾವರಣ. ಆ ಕಲುಷಿತ ವಾತಾವರಣದಿಂದ ನಮ್ಮ ಮನಸ್ಸು ಅಶುದ್ಧ ಆಗಿ ಅದಕ್ಕೆ ಶುದ್ಧ ಮಾಡೋ ಸಲ ಏನು ಮಾಡಬೇಕಪ್ಪ, ನೀರು ಶುದ್ಧ ಮಾಡೋ ಫಿಲ್ಟರ್ ಮಾಡ್ತಾರಲ್ಲ, ನೀರು ಹೆಂಗೆ ಶುದ್ಧ ಮಾಡೋಕೆ ಫಿಲ್ಟರ್ ಮಾಡ್ತಾರೋ ಆ ಥರ ಇದನ್ನು ಶುದ್ಧ ಮಾಡೋ ಸಲ ಸತ್ಸಂಗಾದಿಗಳು ಅವು ನಮ್ಮ ಜೀವನದೊಳಗೆ ಇಡಬೇಕು. ಸತ್ಸಂಗ ಅಂದ್ರೆ ಹೋಗಿ ಶಾಸ್ತ್ರ ನಡೆಯಲು ಕುಂತಲ್ಲೇ ಅಲ್ಲ. ಏನು ಹೇಳ್ತಾರಪ್ಪ ಅದು ಹೇಳಿದ್ದು ನನ್ನ ಜೀವನ ನಾ ಹೆಂಗೆ ಒಳಗೆ ಇಳಿಸ್ಕೊಂಡು ಇದನ್ನು ನೋಡ್ಸಾರ, ಇದು ವಿಚಾರ ಮಾಡು. ಅದು ಇಳಿಸ್ದಾಗ ಶಾಸ್ತ್ರ ಕೇಳಿದ್ರೆ ಪರಿಣಾಮ. ಇಲ್ಲಿಕ್ರೆ ನಾವು ಹೋಗ ಎಷ್ಟು ವರ್ಷ ಆತ್ರಿ ಶಾಸ್ತ್ರಕ್ಕೆ 25 ವರ್ಷ ಹೋಗ ಪಸ್ನೆ ಹಂಗೆ ಕೇಳಕ್ಕೆ ಭಾಳ ವರ್ಷ ಆಯ್ತು. 25 ವರ್ಷ ಆಯ್ತು ನೋಡಿ ಶಾಸ್ತ್ರ ಕೇಳಕ್ಕೆ. ಏನಾಯ್ತಪ್ಪ, ಏನೇನೇನೇನು ಒಂಟ ನಾಷ್ಟ ಆಯ್ತು, ಪೇಪರ್ ಓದೋದಾಯ್ತು, ಹೊಂಟ ಮನೆಗೆ. ಮತ್ತು ದಾರ್ಯಾಗೇನು ಕರಿಬೇವು ಸಿಕ್ಕರೆ, ಕೊತ್ತಂಬರಿ ಸಿಕ್ಕರೆ, ದಾರ್ಯಾಗ ಏನಾರು ಸಿಕ್ಕರೆ ತೊಗೊಂಡವ ಅಂತ ಏನು ಮಾಡ್ದ, ಆಡಿಗೆ ತಪ್ಪಲಾಗ ಕಸ್ಕೊಂತ. ಆಡಿಗೆ ತಪ್ಪಲಕ್ಕೆ ಬಂದ ಹೊರತಾಗಿ ಇವ ಶಾಸ್ತ್ರಕ್ಕೆ ಬಂದಿಲ್ಲ. ಕೂತ ಹೌದ್ರಪ್ಪ ಕರೆಕ್ಟ್ ನೀವು ಹೇಳೋದು ಕರೆಕ್ಟ್ ಅಂದ. ಮುಂದೆ ಒಳಗೆ ಇಳಿಸ್ಕೊಳ್ಳೋದು ಇದನ್ನು ಮಾಡ್ಲಿಕ್ಕೆ 25 ವರ್ಷ ಆಯುಷ್ಯ ತುಂಬ ಶಾಸ್ತ್ರ ಕೇಳು. ಪರಿಣಾಮ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲೇ ಇದರರ್ಥೇನು ಜೀವನದ ಇಳಿಸ್ಕೊಳ್ಬೇಕು. ಕೇಳಿಸ್ತಾವಲ್ಲ ಅದು ಸ್ವಾಭಾವಿಕ ನಮ್ದಲ್ಲ. ಒಂದು ಶಬ್ದ ಪ್ರಯೋಗದ ಒಂದು ಲಕ್ಷಣಾವೃತ್ತಿ ಅದು. ವಾಚ್ಯಾರ್ಥ ಲಕ್ಷಾರ್ಥ ಅಂತ ಬರ್ತದೆ. ವಾಚ್ಯಾರ್ಥ ಏನಪ್ಪ ಕೇಳಿಸ್ತ, ಹೌದಾ? ಲಕ್ಷಾರ್ಥ ಒಳಗೆ ಇಳಿಸ್ಕೊಳ್ಳಿಲ್ಲ, ಲಕ್ಷಾರ್ಥ ಇಳಿಸ್ಕೊಂಡಿಲ್ಲ. ಈಗ ಒಂದು ಹುಡುಗ ನೀವು ಲೌಕಿಕ ನಾವು ಅದೇ ಹೇಳ್ತೀವಿ, ಏನ್ರಿ ನಮ್ಮ ಮಾತ ಕೇಳೋದಿಲ್ಲ ಹುಡುಗ ಅಂತೀರಿ. ಕೇಳಿಸೋದಿಲ್ಲ ನಮಗೆ. ಯಾಕೆ ಕೇಳೋದಿಲ್ಲ ಅಂದ್ರೆ ಮತ್ತೆ ಹಂಗಾರ ಕೇಳಂಗಿಲ್ಲ, ಕೇಳಿಸ್ತತಿಲ್ಲ ನಮ್ಗೆ, ಮತ್ತೆ ಕೇಳೋದಿಲ್ಲ ಅಂತ ಯಾಕಂದ್ರಿ ಅದ್ರಂತ ನಡೆಯಂಗಿಲ್ಲ. ನೋಡಿ, ಒಂದು ಆಟಗ ನೀರು ತಂದು ಕೊಡುತ್ತಮ್ಮ, ಅವ್ಗೆ ಯಾವ ಕೆಲಸ ಯೋಗ್ಯನೋ ಅಷ್ಟೇ ಹೇಳಿರ್ತಾರೆ ಹಿರಿಯರು. ಒಂದು ಆಟಗ ನೀರು ಕೊಡುತ್ತಮ್ಮ ಅಂದವನಿಗೆ ಚರಿಗೆ ತುಂಬರಕ್ಕೆ ಹೇಳಂಗಿಲ್ಲ, ಒಂದು ಕೊಡ ನೀರು ತುಂಬ ಅಂತ ಹೇಳಂಗಿಲ್ಲ. ಯೋಗ್ಯತೆ ಅಷ್ಟಕ್ಕೆ ಹೇಳಿರ್ತಾನ. ಗುರುವಿನ ಕೂಡ ನನ್ನ ಯೋಗ್ಯತೆ ಅಷ್ಟೇ ಹೇಳಿರ್ತಾನೆ, ಅದನ್ನು ಮಾಡಕ್ತಾ ಇರಲಿಲ್ಲ. ನನ್ನ ಯೋಗ್ಯ ನಾಯಿ ಬಾಲ ಡೊಂಕ್ ಐತೆ ಅಂತ ಸೀದಾ ಮಾಡಂತ ಅನ್ನೋದಿಲ್ಲ ಯಾರು. ಯಾವುದು ಮಾಡಲಿಕ್ಕೆ ಸಾಧ್ಯವೋ, ಯಾವುದು ಮಾಡಿದರೆ ಯೋಗ್ಯವೋ ಅದನ್ನು ಹೇಳ್ತಾನೆ ನಮಗೆ. ಅದನ್ನು ಮಾಡಾಕ್ತಾ ಇರಲಿಲ್ಲ. ನಮಗೆ ಹಂಗೆ ಮೊದಲೇ ಕೆಲವು ಸಂಸ್ಕಾರ ಆಗಿಬಿಟ್ಟಾವಲ್ಲ, ಹಿಂದಿನ ಜನ್ಮದ್ದು ಈ ಜನ್ಮದ ಆ ಸಂಸ್ಕಾರ ಆಗ್ಯಾವಲ್ಲ, ಅವು ಸಂಸ್ಕಾರ ಚಲೋದನ್ನು ಸ್ವೀಕಾರ ಮಾಡಕ್ಕೆ ಕೊಡೋದಿಲ್ಲ. ಯಾರಿಗೆ ಇದ್ರ ಚಟ ಐತೋ ಮುಂಜಾನೆ ಎದ್ದು ಚಹಾ ಮಾಡ್ತಾಳೆ, ಹಾಲು ಕೊಡ್ತೀನಿ ಅಂತಾಳೆ ಹೆಂಡ್ತಿ, ಬ್ಯಾಡ್ತಡಿ ಹೋಗಿ ಬರ್ತೀನಿ ಅಂತಾನವ. ಯಾಕೆ ಅದಾಗಿಬಿಟ್ಟೈತೆ. ಮೊದಲಿಂದ ಬಂದದ್ದಲ್ಲ, ದುಷ್ಟರ ಗೆಳತನದಿಂದ ಬಂದು ಇವೇನೇನು ನಮ್ಗೆ ದುಷ್ಟ ಗುಣ ಅದಾವೋ ಇವೆಲ್ಲವೂ ಕೂಡ ದುಷ್ಟರ ಮಂದಿಯಿಂದ ಗೆಳತನ
ಯಾವ ನಮ್ಗೆ ಬಂದಾವ ಆಗಂತುಗಳು ಅವು ಬಿಡಕ್ಕೆ ಸಾಧ್ಯ ಅದ. ಹೊರಗಿಂದ ಬಂದವ ಬಿಡಕ್ಕೆ ಸಾಧ್ಯ, ಅವು ನಮ್ಮವ ಆಗಿದ್ರೆ ಬಿಡಕ್ಕೆ ಸಾಧ್ಯ ಇಲ್ಲ. ಈಗ ನಿನಗೆ ಆರಾಮಿರೋದು ನಮ್ಮ ಗುಣ ಹಾಕ್ಯಾನೋ ಭಗವಂತ, ರೋಗ ಇರೋದು ಹಾಕ್ಯಾನೋ. ಹೆಂಗಿರ್ಬೇಕು ನೀ? ಆರಾಮ್, ಸದ್ರೂಪ, ಚಿದ್ರೂಪ, ಆನಂದ ರೂಪದಿನಿ, ದುಃಖ ರೂಪ ಇಲ್ಲ. ನಿನ್ನ ಸ್ವಭಾವನ ಹೆಂಗದ? ಆನಂದಿಂದ ಆನಂದ ಸುಖಿಯಾಗಿ. ಹಂಗೆ ಜರ್ ಆರಾಮ್ ಇಲ್ಲದೆ ಇರೋದ ನಿನ್ನ ಸ್ವಭಾವ ಆದ್ರೆ ಆನಂದಿಂದ ಯಾಕೆ ಆರಾಮದಿ ಅಂತ ಕೇಳ್ತಿದ್ರು ಮಂದಿ. ಯಾಕ್ರಿ ಆರಾಮಿಲ್ಲ ಅಂತ ಕೇಳ್ತಾರೆ. ಆರಾಮ್ ಇದ್ದ ಇರಲ್ಲದೆ ಇರೋದ ನಿನ್ನ ಸ್ವಭಾವ ಆಗಿತ್ತಂದ್ರೆ ಯಾಕ್ರಿ ಆರಾಮ ಯಾಕದಿರಿ, ಆರಾಮ ಯಾಕದಿರಿ ಅಂತ ಕೇಳ್ತಿದ್ರು. ಆರಾಮ ಯಾಕದ್ರಿ ಅಂತ ಆರಾಮ ಇರೋ ಸ್ವಭಾವ ಆರಾಮ್. ಹಾಂ, ಆರಾಮ್ ಇಲ್ಲದೆ ಇರೋ ನಿನ್ನ ಸ್ವಭಾವ ಅದು ಆರಾಮಿಲ್ಲ ಅಂತಂದ್ರೆ ಯಾಕಪ್ಪ ಏನಾಗೈತೆ ಅಂತ ಕೇಳ. ಬೇಕಾದ ಪ್ರಸಂಗ ಮನುಷ್ಯ ಆರಾಮದನ ಅಂತಾನು ಹೆಂಗಂತಾನ ಆರಾಮದನ ಅಂತ KMC ಹೋಗಿರ್ತಾರ. ಹೆಂಗದಿರಿ? ಆರಾಮ್. ಮತ್ತೆ ಇಲ್ಲಾಕೆ ಬಂದ್ರಿ? ಬೆನ್ನು ಮೊದಲು ಶಬ್ದ ಏನು ಬರ್ತೈತಿ? ಅದು ಆರಾಮದೇವ ಶಬ್ದ ಬರ್ತೈತಿ. ಯಾಕೆ? ಸ್ವಭಾವತ. ಹಂಗೆ ನೀ ಸ್ವಭಾವತ ಶುದ್ಧನ ಅದಿ. ಅದನ್ನು ಅವ್ರ ಹೇಳಕತ್ತಾರ. ಸ್ವಚ್ಛತ್ವಾದಿ ಗುಣ ನೀರಿನ ಪಡ್ಕೊ, ಅದನ್ನು ಪವಿತ್ರ ಮಾಡ್ತಾರಪ್ಪ. ಸ್ವಚ್ಛ, ಸ್ವಭಾವತ ನಿರ್ಮಲ, ಸ್ನಿಗ್ಧ, ಅರ್ಥಾತ್ ಜನರಿಂದ ಪ್ರೇಮ್ ಮಾಡುವಂಥವು. ಸ್ವಚ್ಛ ನಿರ್ಮಲ. ಜನರೆಲ್ಲರೂ ಬಂದು ಬರ್ರಿಪ್ಪ ಬರ್ರಿ, ನೀವು ಬನ್ನಿ, ಭಾಳ ಚಲೋ ಆತಪ್ಪ, ಭಾಳ ಸತ್ ಬಂದಿದ್ದೇನೆ ಅಂದಿರ್ಬೇಕು. ಇಲ್ಲಿಕ್ರೆ ಇವ ಯಾಕೆ ಬಂದೋಪ್ಪ, ಬಂದ ಕೂಡಲೇ ಏನಾರ ಕೇಳ್ತಾನೆ, ಏಂತ ಹೋಗೋತ್ನ ಏನಾರ ಕಿಸಾಗಿ ಇಟ್ಕೊಂಡು ಹೋಗ್ಕಾನ, ಇವ ಯಾಕೆ ಬಂದು ಅಂತ. ಹಂಗಿಲ್ದ ಲೇನಾದೇನ ಬಂದ ಹೈ ಫಿರ್ ಬಿ ಆನಂದ ಹೈ. ಕೊಡ್ತೋಳದಿಲ್ಲ, ಒಳಗಿನ ಪ್ರೀತಿ ಅದು ಮುಖ್ಯದ. ಹಂಗೆ ಅದು ಪ್ರೇಮ್ ಮಾಡುವಂಥವ್ರು. ಮಾಧುರ್ಯ ಅರ್ಥಾತ್ ಮಧುರ ಮಾತು. ಮೇಲ್ನೋಟಕ್ಕೆ ಮಧುರ ಅಲ್ಲ, ಒಳಗೆ ಮಧುರ ಅನ್ನಿಸ್ಬೇಕು. ಮೇಲೇನಪ್ಪ ಮಧುರ ಅನ್ನಿಸ್ತಾವ. ಮೊನ್ನೆ ನಿಮ್ಮ ಸೊಸಿ ಬಂದಿಲ್ಲವ, ನಿಮ್ಮ ತಿಂದು ಅನ್ನಕತ್ಲ ನೋಡಿ ನಿನ್ನ ಇದ್ರಿಗೆ ಏನು ಮಧುರ ಇದು? ಇದು ಮಧುರ ಅಂತಾರೆ ಇದಕ್ಕೆ. ಮೊನ್ನೆ ನಿನ್ನ ಮಗ ಬಂದು ಏನು ಹೇಳಿದ್ನ, ನಮ್ಮ ಅಪ್ಪ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅನ್ಕೊಂತವಾದ ನೋಡಿ ನಿನ್ನ ಮಗ. ತಂದೆ ಮಗಳಿಗೆ ಜಗಳ ಹಚ್ಚು ಮಾತು ಇವು. ಅಕ್ಕ ಅತ್ತಿ ಸೊಸಿಗೆ ಜಗಳ ಹಚ್ಚು ಮಾತು, ಚಂದಿದ್ದ ಗಂಡ ಹೆಂಡತಿಗೆ ಜಗಳ ಹಚ್ಚು ಮಾತು, ಇವು ಮಧುರ. ಚಂದ ಮಾತು ಚಂದ. ಆದರೆ ಒಳಗೆ ಇವು ಮಧುರ ಅಲ್ಲಿವು. ಮಧುರ ಅಂದ್ರೆ ತಾನು ಹೇಳುವಂತೆ ಮಧುರ, ಆದರೆ ಒಳಗಿಂದ ಮಧುರ. ಹಂಗೆ ವಾಣಿ ಮಧುರ. ಹೆಂಗೆ ನೀರು ಮಧುರದನು ಹಂಗೆ ಮಧುರ. ಮಾಧುರ್ಯ ಅಂದ್ರೆ ಸ್ನಿಗ್ಧ ಅರ್ಥಾತ್ ಪ್ರೇಮ್ ಮಾಡುವಂಥದ್ದು. ಮಾಧುರ್ಯ ಅರ್ಥಾತ್ ಮಧುರ ಮಾತಾಡುವಂಥದ್ದು. ತೀರ್ಥಭೂ ಪವಿತ್ರ ಸ್ಥಾನ ಉಳ್ಳಂಥ ಸಾಧಕ. ಜಲದಂತೆ ದರ್ಶನ, ಸ್ಪರ್ಶ, ಭಾಷಣ ಜನರ ಪವಿತ್ರ ಮಾಡ್ತಾನೆ. ಅವನ ದರ್ಶನದ ಸ್ಪರ್ಶ, ಅವನ ಸ್ಪರ್ಶ. ಯಾಕೆ ಈ ಮಾತು ಹೇಳ್ತಾರೆ? ಈ ಮಾತು ಹೇಳ್ತಾರಂದ್ರೆ ಎಲ್ಲವೂ ಅರ್ಥಪೂರ್ಣ ಅದ. ಹೆಂಗೆ ಅರ್ಥಪೂರ್ಣ ಅದಪ್ಪ? ಈಗ ನೋಡಿ, ಕೊರೋನಾ ಬಂದಿತ್ತ, ಒಬ್ರಿಗೊಬ್ರು ಮುಟ್ಲಿಲ್ಲ, ಮುಟ್ತಾರನ? ಇಲ್ಲ. ಅವ ಮುಟ್ಟಿದ್ದು ಮುಟ್ಟಬೇಡ್ರಿ ಅಪ್ಪ ಅಂತ ಎಲ್ಲ ಮುಸುಲ್ರು ಹೋಗಿ ಎಲ್ಲ ಮುಟ್ಟಿದ್ರು. ಅವ್ರು ಮುಟ್ಟಿದ್ದು ತೊಗೋಬೇಡ್ರಿ ಅನ್ನಕತ್ತೀರಿ. ಯಾಕೆ? ಕರೋನಾ ಬಂದಿತ್ತು ಅವ್ರಿಗೆ. ಅವ್ರು ಜಗತ್ತಿಗೆ ಹಬ್ಸೋ ಸಲುವಾಗಿ ಎಲ್ಲ ಕಡೆ ಅಡ್ಡಾಡಿದ್ರು, ಮುಟ್ಟಿದ್ರು. ಅವ ಮುಟ್ಟಿದ ವಸ್ತು ಅಪವಿತ್ರ ಆಗ್ತದೆ ಅಂದಾಗ ಮಹಾತ್ಮರು ಮುಟ್ಟಿದಂಥ ಅದು ಪವಿತ್ರ ಆಗುವುದಿಲ್ಲ. ಕೊರೋನಾ ಭಾಳ ಕಲಿಸೈತೆ ನನ್ನ ಪಾಠ. ಯಾಕೆ ಅನೇಕರು ಕೇಳ್ತಪ್ಪ, ಅಲ್ರಿ ಒಂದು ಇಂಚೆ ತೆಂಗಿನಕಾಯಿ ಈಗ ಕೊಟ್ಟನಂತ ಆಶೀರ್ವಾದ ಏನು ಪವಿತ್ರ ಅದಲ್ಲ? ನಾವು ಕೊಟ್ಟ ತೆಂಗಿನಕಾಯಿ ಮುಟ್ಟು ಕೊಟ್ಟ. ಹಂಗಾರೆ ನೀನೇ ಕೊಟ್ಟ ವಸ್ತುನ ಅವ ಮುಟ್ಟಿದ್ದನ್ನ ಯಾಕೆ ತೊಗೊಳಿಲ್ಲ? ಅವಾಗ ಮುಸುಲ್ ತಂದು ಕಾಯಿಪಲ್ಲೆ ತೊಗೊಳಿಲ್ಲ ಮಂದಿ. ಯಾಕೆ ತೊಗೊಳಿಲ್ಲ? ಕರೋನಾ ಅದು ಅವ ಮುಟ್ಟಿದ್ದು ಅಪವಿತ್ರ ಆಗ್ತಂತ, ಇವ ಮುಟ್ಟಿದ್ದು ಪವಿತ್ರ. ಹಂಗೆ ಈಗ ನಾವು ಗಂಟಲದೊಳಗೆ ದ್ರವಣ ಅದಿರ್ತಂತ ದ್ರವ ಪರೀಕ್ಷೆ ಅಂತ ಮಾಡಕತ್ತ. ಇಲ್ಲಿದು ದ್ರವ ಪರೀಕ್ಷೆ ಮಾಡ್ತಾರೆ. ಇಲ್ಲಿ ಗಂಟ್ಲ ಇರ್ತದೆ, 7 ದಿವಸ ಇರ್ತದಂಥದ್ದು. ಅದಕ್ಕೊಬ್ಬವನು ಕೊರೋನಾ ಬರೋ ಲಕ್ಷಣ ದಿನ ಬಿಸಿ ನೀರು ಗುಳುಗುಳು ಮಾಡೋದು ದಿನ ಹೋಗೇ ಬಿಡ್ತಂತ. 7 ದಿವಸ ಇರ್ತೈತಿ. 7 ದಿವಸ ನಿನ್ನ ಕರೋನಾ ಒಳಗಿರ್ತೈತಿ. ಆ ದ್ರವಣ ಒಳಗೂ ಹೋಗಂಗಿಲ್ಲ, ಮೇಲೆ ಹೋಗಂಗಿಲ್ಲ. ಹಂಗಾತಂದ್ರೆ ಅನೇಕರಿಗೆ ಅಲ್ರಿ ವಿಷ ಒಳಗೆ ಇಟ್ಕೊಂಡಂತ ಶಿವ. ಅದು ನೀವು ಏನಾರು ಇಟ್ಕೊಡ್ರಿ, ಭಾರತನ ಎಷ್ಟು ತನಕ ಇಟ್ಕೊತೀರಿ ನೀವು? ಒಳಗಾರ ಹೋಗ್ಬೇಕು, ಹೊರಗಾರ ಬರಬೇಕು. ಇಲ್ಲ ಹೊರಗೆ ಬರೋಂಗ ಬಿತ್ತಿತ್ತ ಹೊರಗೆ ಬರ್ತೈತೆ, ಇಲ್ಲಿ ಒಳಗೆ ಹೋಗ್ತೈತಿ. ಮತ್ತು ಒಳಗೂ ಇಲ್ಲ ಹೊರಗೆ ಹೋಗಿ ಹೆಂಗೆ ಇರ್ತೈತ್ರಿ ಅಂತ ಕೇಳೋರಿಗೆ
ಅಲ್ಲೊಂದು ಕರೋನಾ ದ್ರವನ 7 ದಿವಸ ತನಕ ಇರ್ತೈತೆ ಅಂದ್ರೆ ಆ ಶಿವನ 7 ದಿವಸ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಅವನಿಗೆ. ಈ ಎಲ್ಲ ಪ್ರತಿಯೊಂದರಿಗೂ ಅರ್ಥ ಮಾಡ್ಕೋಬೇಕು. ಹಂಗೆ ನಮ್ಮ ವಾಣಿಗೆ ಮಧುರ ಮಾತಾಡೋ ಸ್ವತಃ ತೀರ್ಥಭೂ ಪವಿತ್ರ ಸ್ನಾನ ಮಾಡುವಂಥ ಸಾಧಕ ಜಲದಂತೆ ದರ್ಶನ ಸ್ಪರ್ಶ. ಈ ಮಾತು ಹೇಳಕತ್ತೇನ ಅವ್ನು ಸ್ಪರ್ಶ ಭಾಳ ಚಲೋ ಅಪ್ಪಿಕೊಂಡಪ್ಪ ಪ್ರೀತಿ ಅಪ್ಕೊಂಡಾಗ ಪ್ರೀತಿ ಅನಿಸ್ತತಿ. ಕೆಟ್ಟ ಮಂದಿ ಯಾಕಾರ ಹಚ್ಕೊಂಡೇ ಮಾತು. ಯಾಕೆ ರಾಮ ಅವತಾರ ತಗೊಂಡಪ್ಪ ಈ ಮಾತನ್ನು ಹೇಳ್ತಾರೆ ನೋಡು. ಹನುಮಂತ ಎಂಥ ಸೇವಾ ಮಾಡಿದ್ನಪ್ಪ, ಅಂಥ ಸೇವಾ ಮಾಡಿದ ನಂತರ ಹನುಮಂತ ರಾಮನ ಕೂಡ ಯಾವಾಗ ಅಯೋಧ್ಯೆಗೆ ಬಂದವು. ಅಯೋಧ್ಯೆ ಬಂದಮೇಲೆ ಹನುಮಂತನ ಪರಿಚಯ ಮಾಡ್ಕೊಳ್ತಾನೆ ರಾಮ. ಭರತ ಕಪಿಶ್ರೇಷ್ಠ ಹನುಮಂತಪ್ಪ ಇವ ಏನು ನಮ್ಗೆ ಋಣ ಮಾಡ ಅದನ್ನ ಋಣ ತೀರ್ಸಾಗ ಊಋಣ ಆಗ ಸಾಧ್ಯ ಇಲ್ಲ ರಾಮಂತ. ಯಾರ ಸಲುವಾಗಿ? ಹನುಮಂತ. ಅವನಿ ಮತ್ತು ಲಕ್ಷ್ಮಣ ಯಾವಾಗ ಮೂರ್ಛೆಯಾಗಿ ಬಿದ್ದು ಸತ್ತಂಗೆ ಸಂಜೀವಿನಿ ತೊಗೊಂಬಂದ. ಯಾರು? ಸಂಜೀವಿನಿ ತಂದ. ಹೋಗೋಣ ಅಡ್ದೂರು ನಮಗೇನು ಉಪ ನಮ್ಮ ಕಡೆದು ಆಗೋದಿಲ್ಲ ಅನ್ನೋ ಆರ್ದ. ರಾಮ ಹೇಳ್ತಾನೆ ಬಂಟ. ಭಾವ ಅರ್ಥ ಮಾಡ್ಕೋಬೇಕು. ಸಮರ್ಥ ರಾಮದಾಸರು ಗುಡ್ಡದ ಮೇಲಿದ್ದರು ಮ್ಯಾಲೆ. ಅವ್ರದ್ದು ಗುಡ್ಡ ಹತ್ತಿದ್ವಿ ನಾವು ತೋರಿಸಿದ್ರು. ಅವ್ರು ಶಲ್ಯ ತಾಳು ಬಿತ್ತಂತಾನೆ. ಶಲ್ಯ ಕಲ್ಯಾಣ ಅಂದ್ರಂತ. ಕಲ್ಯಾಣ ಇತ್ತ ಓಡಿ ಬಂದ. ಅದನ್ನು ನೋಡಿದ್ರು. ಏನು ನೋಡಿದ್ರು ಅವರು. ಅದನ್ನು ತೆಗಿಪ ಅನ್ನಲಿಲ್ಲ. ಗಪ್ಪನ ಜಿಗದ ಕಲ್ಯಾಣ. 2 ಜಾತ್ರೆ ಇತ್ತು. ಅಲ್ಲಿ ಹೋದಾಗ ನೋಡಕ್ಕೆ ಹೇಳ್ತಾರೆ ಇಲ್ಲೇ ಜಿಗಿದ್ ನೋಡ್ರಿ ಕಲ್ಯಾಣ. ಭಾವನ ಅರಿತುಕೊಂಡು ಕಲ್ಯಾಣ ನೀ ಜಿಗಿ ಅಂತ ಹೇಳಿಲ್ಲ. ಅದು ಜಿಗುತ್ತ ಭಾವ ಅರ್ಥ ಮಾಡ್ಕೊಂಡು ಸದ್ಭಾವ ಸೇವಾ ಅನ್ನೋದಿಲ್ಲ. ಅವ್ನು ಸಿಟ್ಟು ಬಂದು ನಾ ಏನು ಮಾಡಲಿ, ನನಗೆ ಬೇಕಾಯ್ತು ನಾ ಮಾಡಿದೆ, ಅವ್ನಿಗೇನಾರು ಅನಿಸ್ವಲ್ದು ಇವತ್ತು ಇದು ನಡೆದೈತಿ. ಹಂಗೆ ಸ್ಪರ್ಶ ಭಾಷಣ ಜನರ ಪವಿತ್ರ ಮಾಡಿಕೊಳ್ತಾನಪ್ಪ. ಯಾವ ಸಾಲ ಯಾವುದರಿಂದ ಗುಣ ಕಲ್ಕೊಂಡು ಆ ನೀರಿನಿಂದ ಗುಣ ಕಲ್ಕೊಂಡ್ರೆ ತನ್ನ ಜೀವನ ಹಿಂಗೆ ಸಾಧಿಸ್ಬೋದು. ಮುಂದೆ ರಾಜ ನಾನು ಅಗ್ನಿಯಿಂದ ಶಿಕ್ಷಣ ಗ್ರಹಣ ಮಾಡಿಕೊಂಡೆ. ಬೆಂಕಿ ನೋಡಿ ಹೆಂಗಪ್ಪ ಅಗ್ನಿ ತೇಜಸ್ವಿ. ಅಗ್ನಿ ಹೆಂಗದ ತೇಜಸ್ವಿ. ಅದೇ ಥರ ತನ್ನ ತಪಸ್ಸೆ ದೇದೀಪ್ಯಮಾನ ತೇಜಸ್ವಿ ಸಾಧಕ ತನ್ನ ಇಂದ್ರಿಯಗಳಿಂದ ಅನಭಿಭೂತ್ ಆಗಿ ಹೆಂಗೆ ಇರ್ತಾನಪ್ಪ ಶ್ರೇಷ್ಠ ಅಂತ ತೇಜಸ್ವಿ ಆಗಿರ್ತಾನೆ. ಅವನ ಹತ್ರ ಅದು ಹೇಳ್ತಾನೆ. ಅವನ ಹತ್ರ ತಿನ್ನೋ ಸಲುವಾಗಿ ಹೊಟ್ಟೆ ಹೊರತ ಬೇರೆ ಯಾವ ಪಾತ್ರ ಇರಂಗಿಲ್ಲ. ನೋಡಿ ಏನು ಹೇಳ್ತಾನೆ ನೋಡಿ. ಅವನ ಹತ್ರ ಉಣ್ಣು ಸಲುವಾಗಿ ಹೊಟ್ಟೆ ಹೊರತಾಗಿ ಬೇರೆ ಯಾವ ಪಾತ್ರೆಯೂ ಇರಂಗಿಲ್ಲ. ಏನಂತಿ? ಏನಿಲ್ಲ. ಗೊತ್ತಾಗ್ತಾನಿಲ್ಲ. ಇದು ಅರ್ಥ ಆಯ್ತು ನಿನಗೆ? ಅಂದರೆ ಹೊಟ್ಟೆ ಅಷ್ಟ ನಾಳೆ ತಿಂತೇನೆ ಬಿಡ್ರಿ, ಚೀಲ ಹಾಕಲಿಲ್ಲ. ಇದನ್ನು ಇವತ್ತು ಈ ಹೊಟ್ಟೆ ತುಂಬಿದ್ರೆ ಈ ಚೀಲ ಹಾಕಿಬಿಡ್ರಿ, ನಾಳೆ ನಾ ತಿಂತೇನೆ ಇಲ್ಲ. ಅಂದ್ರೆ ಅಗ್ನಿ ಇದನ್ನು ತೆಗೆದಿಟ್ಟು ನಾಳೆ ಸುಡ್ತೇನೆ ಅಂತೇತೇನೋ. ಎರಡು ಮಜ ಅಗ್ನಿ ಏನು ಹೇಳ್ತದದು? ಏನು ಬಂದು ಸುಟ್ಟು ಹಾಕಿಬಿಡ್ತದೆ ಕೆಲಸ. ಎಂತ ಸುಟ್ಟು ತೇಜಸ್ವಿ ಇರ್ತದೆ. ಹೆಂಗೆ ಅಗ್ನಿ ನೋಡಿದ್ರು ತೇಜಸ್ ಬಾಬಾ ಬಣಿ ಗಿಣಿ ಬೆಂಕಿ ಅಬ್ಬಬ್ಬಬ್ಬ ಏನು ಉರಿತದಪ್ಪ. ಇನ್ನೊಂದು 2 ಗುಣ ಅದಾವ ನೋಡು. ಅದಕ್ಕೆ ಹೇಳ್ತಾರೆ ನೀ ಅಶಕ್ತ ಆದಿ ಅಂದರೆ ನಿನ್ನ ಶತ್ರು ನಿನ್ನ ಕೊಲ್ತ. ಬೆಂಕಿಗೆ ದೀಪ ಮೆಣಬತ್ತಿ ದೀಪ ಉಫ್ ಅಂದ್ರೆ ಹೋಗತ್ತಿಲ್ಲ. ಓಕೆ ಬಣವಿಗೆ ಬೆಂಕಿ ಹತ್ತಪ್ಪ. ಇವನಪ್ಪ ಗಾಳಿ ಬಿಟ್ಟು ಹೋಯಪ್ಪ, ಗಾಳಿ ಬಿಟ್ಟು ಬಣವಿ ಇನ್ನಷ್ಟು ಜೋರು ಬೆಳಿತೈತಿ. ಹಂಗೆ ಗಾಳಿ ನನ್ನನ್ನು ಯಾವಾಗ ಸೋಲಿಸ್ತೈತಿ? ನೀ ಅಶಕ್ತ ಅದ. ಎಲ್ಲಕ್ಕೂ ಅನ್ವಯಿಸೋದನ್ನ. ಕರೋನಾ ನಿನ್ಗೆ ಯಾವಾಗ ತ್ರಾಸ ಮಾಡ್ತೈತಿ? ನಿನ್ನಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ. ರೋಗ ನಿರೋಧಕ ಶಕ್ತಿ ನಿನಗೆ ಹೆಚ್ಚಪ್ಪ. ಇವಾಗ ತಿಂತೇನೆ, ಆಸನ ಹಾಕ್ತೀನಿ, ಪ್ರಾಣಾಯಾಮ ಮಾಡ್ತೀನಿ ಇವೆಲ್ಲ ಅಂದಾಗ ನಿನ್ನಲ್ಲೇ ರೋಗ ನಿರೋಧಕ ಶಕ್ತಿ ಐತೆ. ಅಂತ್ಯಂತ ತಿನ್ನಂಗಿಲ್ಲ. ಬಾಯಿನಾಗ ಏನು ಬಂದದ್ದು ಕಟ್ಕೊಂಡು ಹೋಗಂಗಿಲ್ಲ. ಮುಗಿರ್ತೀನಿ, ಬಾಯಿ ಮುಚ್ಕೊಂಡಿರ್ತೀನಿ, ಹೊರಗಿಂದ ಬಂದು ಬರೋಂಗಿಲ್ಲ, ನನ್ನಿಂದನೂ ಹೊರಗೆ ಹೋಗೋಂಗಿಲ್ಲ. ಇಷ್ಟೆಲ್ಲ ಬಾ ಕರೋನಾ ಅಂದರೆ ಅದ್ಯಾಕೆ ಬರ್ತದೆ? ಹಂಗೆ ಆ ಅಗ್ನಿ ಹೆಂಗದ ಅದು ಜೋರದಾಗ ಬೆಳೀತಂದ್ರೆ ಅದನ್ನು ವಿರೋಧ ಮಾಡ್ಲ. ಹಂಗೆ ಅಗ್ನಿಯನ್ನು ಗಾಳಿ ಸಣ್ಣದಿದ್ದಾಗ ಆರಿಸ್ತೈತಿ, ದೊಡ್ಡದಿದ್ದಾಗ ಆರಿಸಂಗಿಲ್ಲ. ಹಂಗೆ ನನ್ನಲ್ಲೇ ನಿರೋಧಕ ಶಕ್ತಿ ಕಡಿಮೆ ಇದ್ರೆ ಆಕ್ರಮಣ ಮಾಡ್ತಾವೆಲ್ಲ. ನಮ್ಮಲ್ಲೇ ನಮ್ಮ ದೇಶದೊಳಗೆ
ಕರೋನಾ ಕಡಿಮೆ ಆಗೈತಿ. ಕರೋನಾ ಸತ್ತವ್ರ ಸಂಖ್ಯೆ ಕಡಿಮೆ ಪರದೇಶಕ್ಕೆ ಹೋಲಿಸಿದ್ರೆ. ಯಾಕೆ ಕಡಿಮೆಪ್ಪ? ನಮ್ಮ ಋಷಿಗಳ ಕೊಡುಗೆ ಅದು. ಅವ್ರ ಕೊಡುಗೆಯಿಂದ ನಾವು ಬಾರಾಗ ಇಷ್ಟ ತನಕ ನಮ್ಮಲ್ಲೇ ಹಿರಿಯರೇ ಅಂದ್ರೆ ಹಿಂಗೆ ನಮಸ್ಕಾರ ಮಾಡ್ತಾರೆ. ಯಾರ ಪಾದ ಮುಟ್ಟು ನಮಸ್ಕಾರ ಮಾಡ್ತಾರೆ? ಸ್ವಾಮಿಗಳ ಪಾದ. ಉಳಿದವ್ರ ಪಾದ ಮುಟ್ಟು ನಮಸ್ಕಾರ ಮಾಡ್ತಾರೆ. ನಮಸ್ಕಾರಪ್ಪ. ಹೊರಗಿಂದ ಬಂದ ಕೂಡಲೇ ಕಾಕ ಬಂದ, ನೀರು ಕೊಡು, ಕಾಕ ನೀರು ಕೊಡು. ಹೊರಗೆ ಕಾಲು ತೊಗೊಂಡು ಒಳಗೆ ಬರ್ತೀವಿ. ಕಾಲು ಇಟ್ಟು ಬರ್ತೀವ, ಕಾಲು ತೊಗೊಂಡು ಕೈಕಾಲು ತೊಗೊಂಡು ಊಟ ಮಾಡಿರಪ್ಪ. ಊಟ ಮಾಡ್ಬೇಕು ಏನಂತೀರಿ ನೀವು? ನಾಳೆ ಆಯ್ತು ತಗೊಳ್ರಿಪ್ಪ, ಕೈಕಾಲು ತಗೊಂಡು ಊಟ ಮಾಡೋದ್ನಾಗ ಕೈಕಾಲು ತೊಗೊಂಡು ಕೊಡ್ತೀರ, ಹಂಗೆ ಕೊಡ್ತೀರೋ? ವಿಭತ್ತಿ ಹಚ್ಕೊಡ್ರಿ, ಶುದ್ಧ ಆಗೋದು. ಶಿವಾಯಮ ಅನ್ಕೊಂತ ಉಂತಿರೋ, ಹಂಗೆ ಬಂದ್ಕೊಂಡು ಕಬಾಕ್ ತಿಂತಿರೋ. ಶಿವಾಯಮ ಅಂತೀರಿ. ಪಾರ್ವತಿ ಪತಿ ಹರ ಹರ ಭಗವಂತನ ನೆನೆಸಿ ಭಗವಂತನ ಅರ್ಪಣೆ ಮಾಡಿ. ಇದರ್ಥ ಏನು? ನಮಸ್ಕಾರ ಮಾಡ್ತೇವೆ ಭಗವಂತನಿಗೆ. ಹೌದಾ? ನಮಸ್ಕಾರ ಮಾಡಿ ಆಮೇಲೆ ತಿಂತೇವೆ ಭಗವಂತನಿಗೆ ಏನಾದರೂ ಮೊದಲು ಭಗವಂತನಿಗೆ. ಮಂದಿ ರೊಟ್ಟಿ ಮಾಡಿದರೆ ಬಸ್ರಂಗದ್ದು ಬರ್ತಾನೆ, ಮೊದಲೇ ತೆಗೆದಿಡ್ತಾರೆ. ಎಲ್ಲ ಉಂಡ ಮೇಲೆ ಖಾಲಿ ಉಳಿದು ತೆಗೆದಿಡಂಗಿಲ್ಲ. ಏನು ಮಾಡ್ತಾರೆ? ಹಾಂ, ಮತ್ತೆ ತೆಗೆದಿರ್ತಾರೆ. ಹಂಗೆ ನಮ್ಮ ಜೀವನ ಹಿಂಗೆ ಮಾಡ್ಯಾರ. ಫಲಸ್ ತಿನ್ನಂಗಿಲ್ಲ ಎಂದು ಈಗ ಹೋಟೆಲ್ಗೆ ಹೋಗದ ಮಂದಿ. ಅವು ಹೋಟೆಲೇ ಇದ್ದಿದ್ದಿಲ್ಲ. ಯಾವ ಊರಾಗ ಹೋಟೆಲ್ ಇದ್ದಿದ್ದಿಲ್ಲ. ಇನ್ನೂ ಕೆಲವು ಊರಾಗ ಹೋಟೆಲ್ ಇಲ್ಲ. ಅಂತಿಂಥವ್ರಿಗೆ ತಿನ್ನಂಗಿಲ್ಲ, ಎಂಥ ಸಿಕ್ಕದು ತಿನ್ನಂಗಿಲ್ಲ, ಹೊರಗೆ ತಿನ್ನಂಗಿಲ್ಲ. ಇವೆಲ್ಲ ಪದ್ಧತಿ ಅವಾಗ ಇವತ್ತೆಲ್ಲ ನಡೆದೈತೆ. ಫಲಸ್ ಏನಾರು ತಿಂತಿದ್ದಿಲ್ಲ ಅವಾಗ. ಪ್ಯಾಟೆ ಅದು ಇದು ತಿನ್ನೋಂಗಿಲ್ಲ, ಮನೆಯಾಗನ ಮಾಡ್ಕೊಂಡು ತಿನ್ನು. ಸಣ್ಣ ಹುಡುಗರಿಗೆ ನಮ್ಮ ಬ್ರಾಹ್ಮಣ ರೋಡಿ ಅಲ್ಲಿ ಅಳ್ಳಿಟ್ಟು ಮಾಡಿಟ್ಟಿರ್ತಿದ್ರು. ಅಳ್ಳಿಟ್ಟು ಅಂದರೆ ಅವ್ರು ಅಳ್ಳು ಹುರಿತಿದ್ರು. ಅಳ್ಳಿನ ಜೋಳ ಬೇರೆ ಇರ್ತಾವೆ, ಅವು ಬೆಳೆಯೂ ಇರ್ತಾವೆ. ಅಳ್ಳು ಹುರಿತಾರೆ. ಹುರಿದು ಆ ಅಳ್ಳನ್ನು ಬೀಸ್ತಾರೆ. ಆ ಹಿಟ್ಟಿನ ಕೂಡ ಸಾಲಿಗೆ ಹೋಗ್ಬೇಕಾದ್ರೆ ಹುಡುಗರಿಗೆ ಬೆಲ್ಲ ಹಾಕಿ ಆ ಹಿಟ್ಟು ಕೊಟ್ಟು ಕಳಿಸ್ತಿದ್ರು. ಅದೇ ಹಿಟ್ಟು ಆರೋಗ್ಯಕ್ಕೆ ಚಲೋ ಅದು. ಇವೆಲ್ಲ ರಾಗಿ ನವಣಿ ಬೆಲ್ಲ ರಾಟಿ ಮನೆಯವ್ರು ಕೇಳಿ ನವಣಕ್ಕೆ ಅನ್ನದೊಳಗೆ ಒಂದಿಟ್ಟು ಬೆಲ್ಲ ಹಾಕಿ ಕುಚ್ಚಿಬಿಟ್ಟು ಆಮೇಲೆ ಹಾಲು ಹಾಕ್ಕೊಂಡು ಉಂಡ್ರೆ ಎಂಥ ಕಸು ಕೇಳಬೇಕು. ಅವ್ರ ಬಾಯಿಂದ ಮಜಾನ. ಅವ್ರ ತಾಯಿ ತುಪ್ಪ ಹಾಕಿ ರೊಟ್ಟಿ ಕೊಡ್ತಿದ್ರು. ಹಿಚ್ಕಿದ್ರೆ ತುಪ್ಪ ಹಾರ್ಬೇಕಂತಿದ್ರಿಂದ. ಇವೆಲ್ಲ ಏನು ಹಿರಿಯರ್ದಿದ್ದು. ಬೆಣ್ಣೆ ಮಾರ್ತಿ ಹಾಲು ಹೈನ ಮಾರ್ತಿದ್ರು. ಎಲ್ಲರ ಮನೆಗೆ ಹೈನ ಯಾರನ್ನ ಮಾರ್ಬೇಕು. ಹಂಗೆ ಅದೆಲ್ಲ ಋಷಿ ಮುನಿಗಳು ನಮಗೇನು ಪದ್ಧತಿ ಹಾಕ್ಯಾರಲ್ಲ. ಸ್ವಚ್ಛತೆ, ದಿನ ಸ್ನಾನ ಮಾಡಿ ಉಪ್ರಾಮಡು ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಭಗವಂತನಿಗೆ ಮಾಡಿ ಇವೆಲ್ಲ ಧ್ಯಾನ ಮಾಡೋದ್ರಿಂದ ಮನಸ್ಸು ಬುದ್ಧ ಯಾವಾಗಲೂ ಆರೋಗ್ಯ ಚಲೋ ಇರ್ಬೇಕಾದ್ರೆ ತಿನಿಸು ಉಣಿಸು ಬರೋಬ್ಬರಿ, ವ್ಯಾಯಾಮ ಬರೋಬ್ಬರಿ. ಆ ಎಲ್ಲಕ್ಕಿಂತಲೂ ಇದು ಮನಸ್ಸು ನಿನ್ನ ಚಲೋ ಇಲ್ಲ. ಹರುಷದಿಂದ ಮನಸ್ಸು ಆನಂದ. ಹಾಂ, ಇದಾತ ಇಲ್ಲಿ ಕ್ರೆ ಅವನೇನು ಬಾ ಅವೇನು ಕೊಡ್ಲ ಅವ ನನಗೆ ಹಿಂಗೆ ಅಂತ ಅವ ಹಿಂಗೆ ಹಾಳಾಗಲ್ಲ. ನಿನ್ನ ಉದ್ದೇಶ ಹಾಳಾಗ್ತೈತಿ, ನಿನ್ನ ಜೀವನ ಹಾಳ. ಆದ್ದರಿಂದ ನಿನ್ನ ಜೀವನ ಶುದ್ಧ ಇರ್ಬೇಕಾದ್ರೆ ಅಗ್ನಿ ಹೆಂಗೆ ಅದು ಒಂದು ಅದೇ ಥರ ಹೊಟ್ಟಿ ಅನ್ನುವಂಥದ್ದು ಮಾತ್ರ ಅವನು ತಿನ್ನೋ ಸಲ. ಹೊಟ್ಟಿ ಹೊರತಾಗಿ ಬೇರೆ ಪಾತ್ರ ಇಲ್ಲ. ಬಾಟೆ ಇದ್ದಿದ್ದಿಲ್ಲ ಇದ್ರಾಗ ಹಾಕಿಬಿಟ್ರೆ ನಾಳೆ ತಿನ್ನು ಕಪಾಟ್ನೆ ಹಾಕಿ ನಾಳೆ ತಿಂದ್ರೆ ಬರ್ತೈತೆ ಅನ್ನಕ್ಕೆ ಇದ್ದಿದ್ದಿಲ್ಲ ಆ ಹೊಟ್ಟೆ. ಹಂಗೆ ಕರತಲ ಭಿಕ್ಷಾ ತೊಗೊಂಡ ತಿಂದ ಮುಗಿತ. ಅಕ್ಕ ಮಾದು ಹೇಳಂದ ಮನೆ ಮನೆ ಭಿಕ್ಷಾ ಬೇಡಂದು ಮಾಡ್ದು. ಭಿಕ್ಷಾ ಬೇಡಿ ನಾ ಹೊಟ್ಟಿಗೆ ಹೋಗ್ರು ತಾಳಗೆ ಬೀಳ್ದು, ನಾಯಿ ಎತ್ಕೊಂಡ ನಾಯಿ ಎತ್ತು ಅಂದ್ರೆ ವೈರಾಗ್ಯ ಅಷ್ಟು ಬಂದಿರ್ಬೇಕು. ತಿನ್ಲಿ ಬಿಡು ನಾಯಿ ಅಂದಿರ್ಬೇಕು. ಹಂಗೆ ಅಂಥ ವೈರಾಗ್ಯಯುಕ್ತ ಜನ ಇದ್ರು. ಎಲ್ಲರಿಗೂ ಕೂಡ ಪ್ರೀತಿ ಮಾಡೋರಿದ್ರು, ಕೆಟ್ಟ ಮಾಡೋರು ಅವಾಗ ಇದ್ದಿದ್ದಿಲ್ಲ. ಇವೆಲ್ಲ ಹಿಂದಿನ ಋಷಿಮುನಿಗಳದಲ್ಲ ಒಂದು ತಾಸು ಭಾಷಣ ಮಾಡಿದೆ ಇದ್ರ ಮೇಲೆ. ನಮ್ಮಲ್ಲೇ ಕರೋನಾ ಯಾಕೆ ತ್ರಾಸು ಮಾಡಿಲ್ಲ ಇದು ಲೆಕ್ಕ ಹಾಕು. ಬೇರೆ ದೇಶ ಎಷ್ಟು ಸತ್ತಾರಂದಿನಿ ವಿಪರೀತ. ಇನ್ನೂ ನಮ್ಮ ಮಂದಿ ಇನ್ನೂ ಚಲೋ ಮಾಡಂಗಿಲ್ಲ ಬಿಡು. ಸಿಕ್ಕ ತಿಂತಾರೆ, ಸಿಕ್ಕ ಮಾಡ್ಯಾರ ಚಲೋ ಅಂತ ತಿಂತಾರೆ, ಅದ್ರ ಹಾಳು ಮಾಡ್ಬೋದು. ಆದರೆ ನಮ್ಮ ಋಷಿ ಮುನಿಗಳು ಹಂಗೆ ಹೇಳಿ. ಈಗ ನೋಡಿ ಲೆಕ್ಕ ಹಾಕು. ನಮ್ಮ ದೇಶದ ಜನಸಂಖ್ಯೆ ಎಷ್ಟೈತೆ ಗೊತ್ತೈತೆ ನಿನಗೆ? 130 ಕೋಟಿ. 130 ಕೋಟಿ ಒಳಗೆ 1 ಕೋಟಿನೂ ಸತ್ತಿಲ್ಲ. ಕೆಲವು ಲಕ್ಷ ಸತ್ತಾರೆ. 1 ಲಕ್ಷ ಕೆಲಕಂತ ಸತ್ತಂದ್ರೆ 100 ಕೋಟಿ ಇದ್ದಾಗ 1 ಕೋಟಿ ಸತ್ರ 1% ಆಯ್ತು. 100ರಾಗ 1 ಹೋತಪ್ಪ, 100ಕ್ಕೆ 1%. 130 1 ಹೋಗಿಲ್ಲ. ಅದು ಪರ್ಸೆಂಟೇಜ್ ಆತ ಕಾಕಾನಿ. ಇದಕ್ಕೆ ಕಾರಣ ಏನಂದ್ರೆ ನಮ್ಮ ಪರಂಪರ. ಜಗತ್ತಿಗೆ ಹೇಳ್ಕೊಟ್ಟ ಮೋದಿ ನಮಸ್ಕಾರ ಹೀಗೆ ಮಾಡ್ರಿಪ್ಪ, ಕೈ ಮುಗಿರಿ ಅಂತಂದ. ಇವೆಲ್ಲ ಪದ್ಧತಿ ಅದಾವಲ್ಲ ಅವು ಕಾರಣ. ಮತ್ತು ಮೋದಿಯವರು ಲಾಕ್ಡೌನ್ ಮಾಡಿದರು, ಓಡಾಟ ಕಡಿಮೆ ಮಾಡಿದ್ರು, ಎಲ್ಲ ಬರಬೇಕು. ಹಂಗೆ ಈ ಸಾಧಕ
ತನ್ನ ಅನನುಭೂತ ಅವನ ತಿನ್ನೋದಕ್ಕೆ ಮಾತ್ರ ಹೊಟ್ಟಿಯಿಂದ ಮತ್ತೊಂದೇನಿಲ್ಲ. ಈ ಪ್ರಕಾರವಾಗಿ ಸಾಧಕ ಎಲ್ಲವನ್ನೂ ತಿನ್ಕೊಂಡು ಅಗ್ನಿ ಥರ ದೋಷ ಸಂಸ್ಪೃಕ್ತ ಆಗಂಗೆ. ಅಗ್ನಿ ಎಲ್ಲ ಸುಡ್ತೈತೆ, ಆದರೆ ಆ ದೋಷ ಅದಕ್ಕೆ ಹತ್ತೈತೇನೋ ಅದು ಅಂದ್ರೆ ಅದು ಅಗ್ನಿ ಹೊಲಸು ಸುಡ್ತೈತೆ, ಚಲೋ ಇದ್ದು ಸುಡ್ದು. ಬೆಂಕಿಯಾಗ ಏನು ಹಾಕಪ್ಪ, ಹಸಿದ ಒಣ ಕೂಡ ಸುಟ್ಟು ದೊಡ್ಡ, ಆದ್ರೆ ಆ ದೋಷ ಅದಕ್ಕೆ ಹತ್ಕೋತೈತೇನೋ. ಹಾಗಿರ್ಬೇಕು. ನಾವು ಏನೇನು ಕೇಳಿದ್ರು ಸಹಿತ ಚಲೋದನ್ನು ಕೇಳ್ತೇವೆ, ಕೆಟ್ಟದನ್ನು ಕೇಳ್ತೇವೆ, ಆದ್ರೆ ದೋಷ ಹಚ್ಕೊಳ್ಳಾರ್ದು ಅದೇ ಬಿಟ್ಟು ಯಾವ್ದು ಚಲೋ ಇರ್ತದೆ ಅದನ್ನು ಸ್ವೀಕಾರ ಮಾಡಿ ನಮ್ಮ ಜೀವನದ ಯಾವನ್ನ ಕೆಟ್ಟ ಗುಣ ದೇವ್ರ ಅಂಥ ಕೆಟ್ಟ ಗುಣ ನನಗೆ ಕೊಡಬೇಡಪ್ಪ ಇದು ಅನ್ಬೇಕು ಹೊರತಾಗಿ ನನಗೆ ಹಿಂಗೆ ಅನ್ನವ ಈ ಮಾತು ಕೆಟ್ಟ. ಅದು ಮಾಡಿ ಹೆಂಗೆ ಅಗ್ನಿ ತಾನು ಶುದ್ಧನ, ಹಂಗೆ ಏನು ಆದರೂ ಒಳಗೆ ನೀ ಹಚ್ಕೋಬಾರ್ದು ಅವನ್ನ, ಮುಗಿದ ಕೆಲಸ ಅಲ್ಲೇ. ಆದ್ದರಿಂದ ಅಗ್ನಿ ಥರ ದೋಷ ಸಂಪೃಕ್ತ ಆಗಂಗೆ, ದೋಷ ಹಿಡ್ಕೊಳಂಗೆ, ಬೈದ ಕೆಲಸ ಅಲ್ಲೇ. ಅದಕ್ಕೆ ಹೇಳಿದ್ರು ಆ ವಾಯುವಿನ ಬಗ್ಗೆ ಹೇಳಿದ್ರು, ವಾಯು ಹಲಸ್ನಾಗ ಹಾಲು ಬರ್ತದೆ, ಹಿಡ್ಕೊಂತೇನ ಮತ್ತು ಶುದ್ಧ ಹೋದ್. ಹಂಗೆ ಅಗ್ನಿ ಎಲ್ಲ ಸುಡ್ತಪ್ಪ, ಅದು ಆ ದೋಷವನ್ನು ಹಚ್ಕೊಂತೇನೋ ಇಲ್ಲ. ಅದನ್ನ ಹೇಳ್ತಾರೆ ತೇಜಸ್ವಿ ಇತ್ಯಾದ್ವಾರ ಅಗ್ನಿಯಿಂದ ಪ್ರಾಪ್ತವಂಥ ಶಿಕ್ಷಣವನ್ನು ಮಾಡಿ ಅತ್ಯಧಿಕ ಜ್ಞಾನ ಸಂಪನ್ನ ಆಗುವ ಎಷ್ಟದು ಎಲ್ಲಿಗೆ ಬಂದ್ರಿ ಈಗ. ಅದು ಹೆಂಗೆ ತೇಜಸ್ವಿ ಅಂತಲ್ಲ, ಹಂಗೆ ಅತ್ಯಧಿಕ ಜ್ಞಾನ ಸಂಪನ್ನ ಆಗುವ ಕಾರಣ ತೇಜಸ್ವಿ. ತಪಸ್ಸೇ ಕಾರಣ ವಿಶೇಷ ರೂಪ ದೀಪ್ತ ಸಂಪನ್ನ. ಆ ತಪಸ್ವಿ ಜೀವನ ಅವ್ನು ತಪಸ್ವಿಯನ್ನು ಗೊತ್ತಾಕೈತ, ಅವ್ನು ಕೋಡ್ ಬಂದಿರಂಗಿಲ್ಲ, ಅದು ಸ್ವಾಭಾವಿಕವಾಗಿ ಬಗ್ತದೆ ತಲೆ. ಇವ ಜ್ಞಾನಿಪ ಅಂತಾಕೈತಿ. ಈಗ ಒಬ್ಬ ಜ್ಞಾನಿ ಇದ್ದ, ಅವ ಕಾರ್ ಗಾಡಿ ಇದ್ದಿದ್ದಿಲ್ಲ, ಕುದುರೆ ಹತ್ತಿ ಅಡ್ಡಾಡ್ತಾನೆ, ಕುದುರೆ ಮೇಲೆ ಹತ್ತಾವ ಜ್ಞಾನಿ, ನಿಜವಾದ ಜ್ಞಾನಿ. ಆ ಕುದುರೆ ಎಲ್ಲಿ ಹೋಗ್ಬೇಕು ಅದು ಲಗ ಮಿಡಿದ್ರೆ ಹೋಗೋವಂತ, ಹೋಗ್ಲಿ ಬಿಡಿ ಎಲ್ಲರೂ ಶಾಣೆ ಆಯ್ತಿರು ಇದಕ್ಕೆ ಹೋಗಿ ಒಬ್ಬ ಸಾಧಕನ ಮನೆ ಇದ್ರಿಗೆ ನಿಂದ್ರಿಸೋದು ಮಾಡಿ, ಇಲ್ಲೇ ತಂದು ನಿಂದ್ರಿಸು ಕುದುರೆದು. ಕುದುರೆ ಇಳ್ದ ಒಳಗೆ ಹೋದ್ಕೂಳೆ ಒಬ್ಬ ಬಂದ ಇದ್ರಿ, ಅವ್ನು ಗೊತ್ತಾತಿ ಒಬ್ಬ ಗುರು. ಹೆಂಗೆ ಗೊತ್ತಾತು? ಮುಖ ಹೇಳ್ತದದು, ಮುಖ ಅದನ್ನು ತಿರ್ಕೊಡ್ಸ ಮಾರಿ ಅದನ್ನು ಎತ್ತಿದಿ, ನಿನ್ನ ಒಳಗಿನ ಕನ್ನಡ ಅದ ಮಾರಿ, ನಿನ್ನ ಭಾಷಾ ಕನ್ನಡಿ, ಈ ಭಾಷಾ ಹೆಂಗೆ ಮಾತಾಡ್ತಿ ಗೊತ್ತಾಗತ್ತಿ. ಇದೇನು ನೇಮಕ್ಕೆ ಮಾತಾಡ್ತಾನೋ, ಟಿಂಗಲ್ ಮಾತಾಡ್ತಾನೋ, ಕ್ಯಾಡಕ್ಕೆ ಮಾತಾಡ್ತಾನೋ, ಒಳಗೆ ಕ್ಯಾಟ್ ಇಟ್ಕೊಂಡು, ಇದೆಲ್ಲ ಗೊತ್ತಾಗ. ಹಂಗೆ ಮುಖ ಬಂದು ಕೇಳ್ತು, ಯಾಕೆ ಮತ್ತೆ ಮಾರಿ ಸಾಣದ ಎತ್ತಲು ಹೋಗ್ತೀವಿ, ಯಾಕೆ ತೋರಿಸ್ತೈತದ ಮಾರಿ. ಏನಪ್ಪ ಖುಷಿಯಾಗದೆಯಲ್ಲ, ಏನೇನ ಗಂಡು ಹೆಣ್ಣು, ಗಂಡು ಕಾಣಿಸ್ತೈತಿ, ಪೇಡಿನ ತಂದಿದ್ದಿ ಗೊತ್ತಾಗ್ತಿಲ್ಲ. ಹೀಗೆ ಮುಖ ಹೇಳ್ತೈತಿ. ಅದು ಮುಖ ಅನ್ನೋಂಥದ್ದೇನು ಒಳಗಿನಿಂದ ಏನು ನಡೆದ ಅದ್ರ ಕನ್ನಡಿ ಭಾಷೆ. ಅದಕ್ಕೆ ಒಂದೆರಡು ನೋಡಿ, ಈಗ ಸಂಗೀತ ಮಾಡಕತ್ತಾಳ ಅಂತ ತಿಳ್ಕೊನಿ, ಸಂಗೀತಗಾರಿಗೆ ಗೊತ್ತಾಗತ್ತೆ. ಒಂದು ಸ್ವಲ್ಪ ಪ್ರಾರಂಭದ ರಾಗ ಏನಂತ ಬಣ್ಣಪ್ಪ ಚಲೋ ಮತ್ತು ಸಂಗೀತ ಇನ್ನು ಚಲೋ ಮಾಡ್ತಾನೆ ಅದು ಗೊತ್ತಾಗತ್ತೆ, ಪ್ರಾರಂಭದೊಳಗೆ ಗೊತ್ತಾಗತ್ತೆ. ಇಲ್ಲ ಅಂತ ಏನಡೇ ಏನು ಇದ್ರೊಳಗೆ ಕೇಳಕ್ಕೆ ಬಂದಿಲ್ಲ ಅಂತ ಅನ್ನಿಸ್ತು. ಒಬ್ಬ ಕೀರ್ತನಕಾರ ಸಜ್ಜನ್ಗಳಿಗೆ ಹೋಗಿ ಬಿಡೋರು ನಾವು, ಸಜ್ಜನ್ಗಡಂತ ಹೋಗಿ ಕೀರ್ತನಕಾರ ಮುದುಕ ರಾತ್ರಿ 1-1:30 ಆಗೈತಿ, ಬೆಳತನಕ ಕೀರ್ತನ ಅವರು ಹೋಗುವಲ್ಲ. ಕೀರ್ತನಕಾರ ಎದ್ದು ನಿಂತ ಅಂಗಿಯ ಭಗವಾ ಅಂಗಿಯ ಕೊಡೋದು ಉದ್ದನಾಗಿ, ಮ್ಯಾಲೆ ದೂತ್ರ ಪಾತ್ರ ಏನೇರೋದು ಮ್ಯಾಲೆ ಭಗವಾ ಕೊಡೋದು. ಪಂಡ್ರಾಪುರದ ಹೆಂಗದ ಪೇಟ ಸುತ್ತು ಬಿಳೆ ಅಂಗಿ, ಅದಕ್ಕೆ ಕೊಟ್ರಸ್ ಕಟ್ಟು, ಅದಕ್ಕೆ ಒಬ್ಬೊಬ್ರು ಒಂದು ಕೀರ್ತನ. ಅದಕ್ಕೆ ದಾಸ ಸಂಪ್ರದಾಯ ಅಂಗಿ ಹಾಕ್ಕೊಂಡ ತಾಳ ಬಾರ್ಸಕತ್ತ ಎಲ್ಲರೂ ಆಕರ್ಷಣೆ ಮಾಡಿ ನೋಡಿ ಮುಂದಕ್ಕೆ. ಅಪ್ಪ ಅನ್ಸ ಗೆಜ್ಜಿ ತಗೊಂಡು ಅಲ್ಲಿ ಗೆಜ್ಜಿ ಒಬ್ಬರಿದ್ದ ತಾಳ ಕಟ್ಟಿಲ್ಲ ಗೆಜ್ಜಿ ಕುಣಿಯಾಕತ್ತ ಹೇಳ್ತೇನೆ ನಿಮಗೆ. ಸೋನೆವಾಲ ಹುಷಾರ್, ಸೋನೆವಾಲೆ ಹುಷಾರ್, ನಿದ್ದೆ ಬಂದವ್ರ ಕುಣಿಚಿದ್ದು ನೋಡಿದ್ರು ಕಣ್ಣ ತೆಗಿಬೇಕು ಅವ್ರು. ಹಂಗೆ ಅಷ್ಟು ನೋಡಿದ್ಕೂಡ ಗೊತ್ತಾಗ ಇವ ಚಲೋ ಮಾಡ್ತಾನೆ, ಇವತ್ತು ಎತ್ತು ಕೆಟ್ಟದನಪ್ಪ. ಹಂಗೆ ನೋಡಿದ್ಕೂಡ ಅದಕ್ಕೆ ಇಲ್ಲೇ ಈ ಮಾತು ಹೇಳ್ತಾರೆ ಶ್ರೀಧರ ಸ್ವಾಮಿಗಳು. ಯಾವನು ಎಲ್ಲ ನಿನ್ನ ಅಗ್ನಿ ಅಂತ ನೀ ಜ್ಞಾನ ಪ್ರಾಪ್ತ ಮಾಡ್ಕೊಂಡಲ್ಲ, ಅದು ತೇಜಸ್ವಿ. ತಪಸ್ಸೇ ಕಾರಣ ವಿಶೇಷ ರೂಪ ದೀಪ್ತ. ಅವನು ತಪಸ್ಸೆ ಮಾಡಿ ಹಿಂಗಪ್ಪ ಏನು ತಪಸ್ವಿ ಜೀವನದಪ್ಪ ಅಂತ ಸಂಪತ ಅಕ್ಷೋಭ. ಅದೇ ಪ್ರಕಾರ ಪರಿಗ್ರಹ ರಹಿತ. ಹೆಂಗಿರ್ತಾನೆವ ಪರಿಗ್ರಹ ರಹಿತ. ಅನೇಕರು ದೊಡ್ಡ ದೊಡ್ಡವ್ರು ಕೇಳಾಗುತ್ತೆ, ಅಯ್ಯೋಯ್ಯಪ್ಪ
ಏನು ಯಪ್ಪ ಎಂತಿಂತ ದೊಡ್ಡ ಮಾತಾಡ್ತಾರೆ ಇವರು, ಒಂದು ರೂಪಾಯಿ 10 ರೂಪಾಯಿ ಕಡಿಮೆ ಬಂದು ಸಮಸ್ಯೆ ಇಟ್ಕೊಂಡ್ರಲ್ಲಿ ಇವರು ಅನ್ನೋಂತ ಇರ್ತಾರೆ. ಅದು ಇವಾಗ ಇರ್ತಾನೆ ಪರಿಗ್ರಹ ರೈತ. ಏನು ಅಪೇಕ್ಷೆ, ನನ್ನ ಕರ್ತವ್ಯ ಶಾಸ್ತ್ರ ಹೇಳ್ತಾರೆ ಮುಗಿಯ. ಏನು ಹೆಬ್ಬಾಳ್ಕು ಇದ್ದೆ, ಅಲ್ಲಿ ಹೋದಾಗ ಏನೋ ಮನೆ ಪೂಜೆ ಕರ್ಕೊಂಡು 100 ರೂಪಾಯಿ ಇಟ್ಟು ಲಕ್ಷ. ಅಪ್ಪಾರಿದ್ದಾಗ ಈ ಪದ್ಧತಿ ನಿಂತಿದ್ದಿಲ್ಲ ನೋಡಿ. ಊಟ ಮಾಡ್ಸೋದು ಹೋಗ್ಬೇಕಾರೆ ತಮ್ಮ ಒಂದು 10 ರೂಪಾಯಿ 20 100 ರೂಪಾಯಿ ಬೇಡಪ್ಪ, ಮತ್ತೆ ಅಲ್ಲಿ ಹೋದ್ರೆ ಅವ್ರು ಗಾಡಿ ಖರ್ಚು ಕೊಡ್ತಾರಲ್ಲ. ಅಪರಿಗ್ರಹ ಐತೆ, ಪರಿಗ್ರಹ ರೈತ. ನಾನು ಅಪ್ಪಾರ ಕೆ ಜಿ ಹೆಚ್ಚಿಗೆ ರೂಪಾಯಿ ಕೊಟ್ಟರೆ ಬೇಡಪ್ಪ ಅಷ್ಟಾಗಿ ಮತ್ತೆ ಕೊಡ್ತಾರೆ ಮತ್ತೆ. ನಾವು ಹಾಗಿಲ್ಲ, ನಾವು ಹೋಗಿ ತಿರುಗಿ ಬರೋ ತನಕ ಆಗಿಲ್ಲ. ಯಾರು ಕೊಟ್ಟಿರ್ಲಿಕ್ಕೂ ತಿರುಗಿ ಗಾಡಿ ಖರ್ಚು ನಮ್ದೇ ಇರ್ಬೇಕು. ಹಕ್ಕಿ ಸಹ ಇಟ್ಕೊಳ್ಳೋದು, ಯಾರ್ಯಾರು ಕೊಡ್ಬೇಕಂತ ತಗೋಪ್ಪ ಅಂದಿರ್ಬೇಕು ನಾವು. ನಮ್ಮ ಉದ್ದೇಶ ಅವ್ರದ್ದು ಉದ್ದೇಶ ಹಂಗೆ ಇದು ಮುಖ್ಯ. ಪರಿಗ್ರಹ ರೈತ. ಅವ ಏನು ಕೊಟ್ಟ ಇವನ್ ಕೊಟ್ಟ ಅದನ್ನು ಕೀಲಾಗಿಡು, ಈ ಭಾವ ಇರ್ತದಲ್ಲ ಎಲ್ಲ ಅವನಿಗೆ ಯಾರಿಗೆ ಜ್ಞಾನಿ. ಈ ಪ್ರಕಾರವಾಗಿ ಮನನಶೀಲ ಸಾಧಕ ಎಲ್ಲವನ್ನು ತಿಂದ ಮೇಲೆ ಅನ್ನದ ದೋಷ ದೂಷಿತ ಆಗ, ಏನೇ ಒಳಗೆ ದೂಷಿತ ಅನ್ನ ಹೋದರೂ ಅವ ಆ ದೋಷ ಅಂದರೆ ಅದನ್ನು ಸುಟ್ಟು ಬಸ್ ಮಾಡೋಂಥ ತಾಕತ್ತು. ಒಬ್ಬವ ಇಬ್ಬರು ಕೆಟ್ಟ ಮಂದಿದ್ದಾರೆ ರಾಕ್ಷಸ, ಅವರು ಬಳಗೆ ಹೋದ್ರು ವಾತಾಪಿ ಅಂಥೇಳಿ. ವಾತಾಪಿ ಉಂಡ ಅಂತಂದ್ರೆ ಅವ ಮತ್ತೆ ಅಲ್ಲಿಂದ ವಾತಾಪಿ ಬಾ ಅಂತ ಕರಿತಿದ್ದ ಅವ್ರ ಅಣ್ಣ. ಇಲ್ವಲ್ಲ ವಾತಾಪಿ, ಇಲ್ವಲ್ಲ ಅಂತ ಒಬ್ಬ ಇದ್ದ ಅವ್ರ ಅಣ್ಣವ. ವಾತಾಪಿ ಬಾ ಅದು ಹೊಟ್ಟೆಯಿಂದ ಬಂದ್ಬಿಡ್ತು, ಹೊಟ್ಟೆ ಹರಿದು ಅದು ಸತ್ತು ಹೋಗವ. ಹೌದಾ, ಋಷಿಗಳು ಹಾದು ಒಳಗೆ ಗೊತ್ತಾಯ್ತು. ವಾತಾಪಿ ಜೀರ್ಣೋ ಭವ. ಹಂಗೆ ಅದು ಜೀರ್ಣ ಮಾಡೋದು ಸಾತ್ಮತ್ತಿರ್ಬೇಕಲ್ಲಿ, ತಾಕತ್ ಅದು ಬೇಕಾದ್ರೆ ಸಾಮರ್ಥ್ಯ ಬೆಳೆಸು. ಹಂಗೆ ಆ ದೂಷಿತ ಆಗಿ ಹೋದ್ರು ಮುಗಿದ ಕೆಲಸ. ಪ್ರಸಾದ ಮಾಡಿಬಿಟ್ರೆ ಬೇಕಾದಿರಲ್ಲ, ಅದೇನಾಗಬೇಕು ಒಳಗೆ ಅದು ಪವಿತ್ರನ ಆಗ. ಹಂಗೆ ವಾತಾಪಿ ಜೀರ್ಣೋಭವ ಅನ್ನೋಷ್ಟು ನಮ್ಮ ಸಾಮರ್ಥ್ಯ ಇರಬೇಕು. ಇಲ್ಲಿಗೆ ನಾಲಿಗೆ ರುಚಿ ಅದು ತಿನ್ನ ಆಮೇಲೆ ಮರ್ದಿಸ್ ಒದ್ದಾಡ್ದ ಬೇದಿ ಆತ್ರಿ ಒಟ್ಟು ಗುರುಗುರು ರಾತ್ರಿ ಯಾಕೆ ತಿನ್ಬೇಕಷ್ಟು ಏಟ್ಬೇಕು. ಹಿತಬುಕ್ ಮಿತಬುಕ್ ಋತಬುಕ್ ಎಲ್ಲ ಶಾಸ್ತ್ರ ಹೇಳ್ತದೆ, ಅದು ಕೇಳಂಗಿಲ್ಲ ನಾವು. ಮತ್ತು ನಾಳೆ ಸಿಗ್ತದೆ ತಿನ್ನಿ ಈಗ ಅಂತ. ಹಂಗೆ ಇಲ್ಲಿಗ್ರೆ ತೆಗೆದಿಟ್ಕೊಂಡು ತಿನ್ನೋದು ಇವೆಲ್ಲ. ಹೊಟ್ಟೆ ಹೆಂಗೆ ಅಗ್ನಿಗೆ ಬೇರೆ ಪಾತ್ರ ಇಲ್ಲ, ಹಂಗೆ ಆ ಅವಧೂತರಿಗೆ ಇರ್ತೈತಿ. ನಾಳೆ ತಿನ್ನು ತೆಗೆದು ಸಾಕು ಪಾತ್ರ. ಹಂಗೆ ಅದಕ್ಕೆ ಮತ್ತು ಏನಾದರೂ ಅನ್ನ ಊಟ ಮಾಡಿದ ಮೇಲೆ ಸಹಿತ ಆ ದೋಷದಿಂದ ದೂಷಿತ ಆಗಬಾರ್ದು ಅದು ತಯಾರಿಟ್ಕೋಬೇಕು. ಅದಕ್ಕೆ ಹೇಳ್ತಾರೆ. ಮತ್ತೆ ಹೇಳ್ತಾರವರು ಅಗ್ನಿಯಿಂದ ಇನ್ನೊಂದು ಗುಣ ಏನು ಹೇಳ್ತಾರೆ ನೋಡಿ. ಯಾವ ಥರ ಅಗ್ನಿ ಕಟ್ಟಿಗೆ ಅದು ಪ್ರಕಟ ಆಗ್ತದೆ, ಹಂಗೆ ಆ ಸಾಧಕ ಎಲ್ಲೇ ಅಪ್ರಕಟ ಎಲ್ಲೂ ಪ್ರಕಟ ಇರುವಂಥದ್ದು ಬೇಕು. ಅದರಿಂದ ಕಲ್ಯಾಣಕಾಮಿ ಪುರುಷ ಅದು ಉಪಾಸನ ಮಾಡಬೇಕು. ಹೆಂಗಪ್ಪ ಅಗ್ನಿ ಗುಣ ಹೇಳಿ ಏನು ಹೇಳಿದಪ್ಪ. ಅಗ್ನಿಯಿಂದ ಪ್ರಾಪ್ತಿ ಇನ್ನೊಂದು ಗುಣ ಏನಂದ್ರೆ, ಯಾವ ಥರ ಅಗ್ನಿ ಕಟ್ಟಿಗೆ ಅದು ಅಪ್ರಕಟಿತ ನೋಡಿ. ಕಟ್ಟಿಗೆ ಒಳಗೆ ಬೆಂಕಿ ಐತಿ, ಅದು ಪ್ರಕಟ ಐತೆ ಅನ್ನೋದು ಪ್ರಕಟ. ಯಾವಾಗ ಅಗ್ನಿ ನಮ್ಮ ಕಟ್ಟಿಗೆ ಬೇಕಪ್ಪ ಒಲೆ ಉರಿ ಹಚ್ಚಬೇಕು ಅಂತ ಅನಿಸ್ತೀವ, ಅನ್ನ ಮಾಡ್ಕೋಬೇಕು, ಅವಾಗ ಏನಾಗ್ತದ ಪ್ರಕಟ. ಇದು ಗುಣ ಎಷ್ಟು ಮಜಾ ಆಯ್ತು. ಅಗ್ನಿ ಅಪ್ರಕಟ ಇರ್ತದೆ, ಯಾವಾಗ ಪ್ರಕಟ ಆಗಬೇಕು ಅವಾಗ ಪ್ರಕಟ ಆಗತ್ತೆ. ಎಷ್ಟು ಮಜಾ ಐತಿ. ಅಗ್ನಿ ಕಟ್ಟಿಗೆ ಒಳಗೆ, ಕಟ್ಟಿಗೆ ಅಗ್ನಿಯಾಗ ಹಾಕಂಗಿಲ್ಲ, ಕಟ್ಟಿಗೆ ಅಗ್ನಿ ಅವಾಗ ಬದುಕ್ತದೆ. ಅಗ್ನಿ ಕಟ್ಟಿಗೆ ಅಗ್ನಿ ಹಾಕಿದರೆ ಸುಟ್ಟು. ಹಾಗೆ ಈ ಕಟ್ಟಿಗೆ ಅಗ್ನಿ ಅನ್ನೋದು ಅಪ್ರಕಟಿತ ಎಲೆ ಕಟ್ಟಿಗೆ, ಅದು ಅವಶ್ಯಕತೆ ಬಿತ್ತು ಪ್ರಕಟ ಆಗತ್ತೆ. ಒಲೆ ಅಗ್ನಿ ಹಾಕಿದಿ ಅಗ್ನಿ ಪ್ರಕಟ ಆಗತ್ತೆ. ಹಂಗೆ ಸಾಧಕ ಎಂದು ಅಪ್ರಕಟಿತ, ಕೆಲವು ಕಡೆ ಪ್ರಕಟ. ಕಟ್ಟಿಗೆ ಒಳಗೆ ಕಟ್ಟಿಗೆ ಇರೋ ತನಕ ಏನಿತ್ತಪ್ಪ ಅಗ್ನಿ ಅಪ್ರಕಟಿತ ಇತ್ತು. ಯಾವ ಪ್ರಕಟ ಆಗೋ ಶಕ್ತಿ ಇತ್ತದು ಯಾವಾಗ ಮತ್ತು ಒಲೆಗೆ ಹಾಕಿದಪ್ಪ ಪ್ರಕಟ ಆಗಬೇಕಲ್ಲೇ, ಅಲ್ಲಿ ಪ್ರಕಟ ನೋಡಿ. ಅಲ್ಲಿ ಕೇಳ್ತಾರೆ ಅದೇ ಸಾಧಕ ಕೆಲವು ಕಡೆ ಅಪ್ರಕಟ, ಕೆಲವು ಕಡೆ ಪ್ರಕಟ ಇರಬೇಕು. ಎಲ್ಲೇ ಭಗವಂತ ಕೃಷ್ಣ ತಾನು ಎಲ್ಲೇ ಪ್ರಕಟ ಮತ್ತನ್ನ ರೂಪವನ್ನು ಮುಚ್ಚಿಟ್ಕೊಂಡವ, ತಾನು ತೋರಿಸೋದು ತೋರಿಸ್ದ. ಮಾಡ್ತಿದ್ದೇನೆ ಬಾಯ್ತೆಗೆ ನೋಡೋಣ. ಅವಾಗ ಏನು ಮಾಡ್ದ
ಬಾಯಿ ತೆಗೆದ ಕೂಡಲೇ ಏನು ಕಾಣ್ತಾ ಇಲ್ಲ? ಬ್ರಹ್ಮಾಂಡ. ಅದು ಗಪ್ನ ಮತ್ತು ತಾಯಿ ನನ್ನ ದೇವ್ರ ಜೀವ ಗಪ್ನ ಅದನ್ನು ಅಪ್ರಕಟ ಮಾಡಿ ಮುಚ್ಕೊಂಬಿಟ್ಟು ಆಕಿಗೂ ಅದು ತಿಳಿಲಾರ್ದಂಗೆ ಮಾಡಿ ಆ ಸಾಮರ್ಥ್ಯ ನಿಂತಾವ. ಹಂಗೆ ನಾವೇನಿಲ್ಲ ಎಲ್ಲೇ ಪ್ರಕಟ ನಾನು ಮೊನ್ನೆ ಹಂಗೆ ಮಾಡಿದೆ ಹಿಂಗೆ ಮಾಡಿ ಶುರು ಎಷ್ಟು ಉದ್ದಲ್ಲ ಅಪ್ಪಾಚೋಡ ನಿಮ್ದೇನಿರಂಗನೇ ಇಲ್ಲ. ಹಿಂಗೆ ಅಪ್ರಕಟ ಎಲ್ಲಿ ಇಡಬೇಕು ಅಪ್ರಕಟ ಪ್ರಕಟ ಎಲ್ಲಿ ಆಗಬೇಕು ಅಲ್ಲಿ ಪ್ರಕಟ ಆಗಿದೆ. ಹಂಗೆ ಜ್ಞಾನಿ ಅದು ಹೇಳ್ತಾರ ಅಪ್ರಕಟ ಕೆಲವು ಪ್ರಕಟ ಇರಬೇಕು. ಅದನ್ನು ಕಲ್ಯಾಣಕಾಮಿ ಪುರುಷ ಆ ಉಪಾಸನ ಅದನ್ನು ಮಾಡಿ ನೋಡಿ. ಈ ರೀತಿ ಸಾಧಕ ಭೋಜನ ಮಾಡುವಂಥ ಪೂರ್ವಾರ್ಥ ಉತ್ತರಾರ್ಥ ಬಸ್ ಮಾಡುವಂಥ ಭೋಜನ ಅಲ್ಲಿ ಮಾಡಿ. ಹೆಂಗಪ್ಪ ತಾನು ಏನು ಭೋಜನ ಮಾಡಿ ಅದಕ್ಕಿಂತ ಮೊದಲು ಯಾವುದು ಭೋಜನ ಮಾಡಿದರೆ ತಾನು ಪಚನ ಮಾಡ್ಕೊಳ್ಳಿ ಸಾಧ್ಯವೋ ಅದನ್ನು ಮಾಡ್ತಾನೆ. ಒಳಗೆ ಹೇಳ್ತಿರ್ತೈತಿ ಬೇಡ ಡಯಾಬಿಟಿಸ್ ಐತಿ ನಿನಗೆ ಏನು ತಿನ್ಬೇಡ ತಿನ್ಬೇಡ ಹೇಳ. ಆದರೆ ನಡೀತೈತೆ ನಮಗೂ ಬೆಲ್ಲದೈತು ಸಕ್ಕರೆ ಹಾಕಿಲ್ಲ ಇದಕ್ಕೆ ಬೆಲ್ಲದ ರೋಗ ಅನ್ನಂಗಿಲ್ಲ. ಅದಕ್ಕಂತ ರೋಗಕ್ಕೆ ಸಕ್ಕರೆ ರೋಗ ಅಂತಾರೆ, ಬೆಲ್ಲದ ರೋಗ ಅನ್ನಂಗಿಲ್ಲ. ಅದು ತಿನ್ನು ನೋಡಿ. ಹಂಗಲ್ಲ ಸಾಧಕೇನು ಭೋಜನ ಕೊಡೋ ಪೂರ್ವಾರ್ಧ ಉತ್ತರಾರ್ಧ ಬಸ್ ಮಾಡ್ತಾ ಭೋಜನ ಮಾಡ್ತಾನೆ ನೋಡಿ. ಭೋಜನ ಮಾಡುವಂಥ ಭೋಜನ ಕೊಡುವಂಥ ಪೂರ್ವಾರ್ಧ ಅಲ್ಲಿ ಒಳಗೆ ಹಾಕೋದು ಮುಂಚೆ. ಅದಕ್ಕೆ ಅಗ್ನಿ ಇಲ್ಲಿ ಪ್ರಾಪ್ತ ಆಗುವಂಥ ಇನ್ನೊಂದು ಶಿಕ್ಷಣಪ್ಪ ಹೊಟ್ಟೆ ಅಷ್ಟು ಐತಿ ಅನ್ನೋದು ನೀನು ಇಲ್ಲಿ ಹೇಳ್ತಾರೆ. ಅದು ಕ್ವಚಿತ್ ಇತ್ಯಾದಿ ಶ್ಲೋಕನ ಹೇಳ್ತಾರೆ. ಹೆಂಗೆ ಅಗ್ನಿ ಪರೋಕ್ಷ ಇದ್ಕೊಂಡು ಭವಿಷ್ಯದ ಗ್ರಹಣ ಮಾಡ್ತಾರೆ, ಹೊರಗೆ ಇದ್ಕೊಂಡು ಭವಿಷ್ಯ ಸ್ವೀಕಾರ. ಅದೇ ಥರ ಮನನಶೀಲ ಸಾಧಕ ಎಂದು ದಾತಾರಿಂದ ಪ್ರದತ್ತ ಅನ್ನದ ಭೋಜನ ಪ್ರದಾತ ಪೂರ್ವಾರ್ಧ ಉತ್ತರಾರ್ಧ ವಿನಾಶ ಮಾಡಿ. ಇದು ಹೆಂಗೆ ಮಾಡ್ತಪ್ಪ ಇಲ್ಲ ಅದಕ್ಕೆ ಹೇಳ್ತಾರೆ ಅವರು. ಹೆಂಗೆ ಪರೋಕ್ಷ ಇದ್ಕೊಂಡು ಹವಿಸ್ಸು ಗ್ರಹಣ ಮಾಡ್ತೈತಿ ಅಗ್ನಿ, ಹವಿಸ್ಸು ಏನು ಕೊಡ್ತೀವಿ ಅದು ಸ್ವೀಕಾರ. ಆ ಥರ ಮನನಶೀಲ ಸಾಧಕ ಯಾವಾಗಲೂ ದಾತಾನ್ ದ್ವಾರ ಪ್ರದತ್ತ ನಮ್ಗೆ ಯಾರೇನು ಕೊಟ್ಟಾರ ಅದರಿಂದ ಅನ್ನದ ಭೋಜನ ಪ್ರದಾತ ಪೂರ್ವಾರ್ಧ ಉತ್ತರ ವಿನಾಶ ಮಾಡಿ ನೋಡಿ. ಅವ ಏನು ಮಾಡ್ಕೊಡ್ತಾನ ಅವ್ನು ಮಹಾತ್ಮನ ಊಟ ಹಾಕಿದ್ರೆ ಅವನು ಹಿಂದಿನ ಪಾಪ ಹೋಗಿರ್ಬೇಕು ನೋಡ. ಹವಿಸ್ಸು ತುಪ್ಪ ಸ್ವೀಕಾರ ಮಾಡಿ. ಹವಿಸ್ಸು ಯಾರು ಕಲ್ಯಾಣ ಯಾವ ಹಾಕ ಹಂಗೆ ಇವಂದು ಯಾವ ದಾತ ಅದ ದಾತಾನ ದ್ವಾರ ಪ್ರದತ್ತ ಅನ್ನ ಯಾರು ಅನ್ನ ನೀಡಿರ್ತಾರೋ ಅವನ ಅನ್ನ ಭೋಜನ ಪ್ರದಾತ ಪೂರ್ವಾರ್ಧ ಆ ಕೊಟ್ಟ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಅದು ವಿನಾಶ. ಅವನ ಹಿಂದಿನ ಪಾಪ ಮುಂದಿನ ಪಾಪ ಎಲ್ಲ ಹಂಗೆ ಸಾಮರ್ಥ್ಯ ಬೇಕಾದ. ಹೆಂಗೆ ಅಗ್ನಿ ಹವಿಸ್ಸು ಹಾಕಿದಪ್ಪ, ಅಗ್ನಿ ಹವಿಸ್ಸನ್ನು ಸ್ವೀಕಾರ ಮಾಡ್ತಾರೆ. ಯಜ್ಞೊಳಗೆ ಹವಿಸ್ಸು ಹಾಕಿ ಅದು ಸ್ವೀಕಾರ ಮಾಡಿ. ಆದ್ರೆ ಪುಣ್ಯ ಯಾರಿಗೆ ಬಂತು? ಅವ್ನು ಬಂತಿಲ್ಲ. ಅವನು ಪುಣ್ಯ ಬರೋ ಅಂದ್ರೆ ಅವನ ಪಾಪವನ್ನು ನಾಶ ಮಾಡಿ ಹಂಗೆ ಆ ಅಗ್ನಿ ಹೆಂಗೆ ಯಾರು ಹವಿಸ್ಸನ್ನು ಹಾಕ್ತಾರೋ ಅವನ ಪಾಪವನ್ನು ನಾಶ ಮಾಡ್ತಾವ. ಹಂಗೆ ಈ ತೇಜಸ್ವಿ ಇರ್ಬೇಕು ಯಾರು? ಜ್ಞಾನಿ. ಅವ ಊಟ ಮಾಡಿದ್ರೆ ಅವನು ಯಾರು ಉಣಿಸಾನ ಅವಂಗ ಹಂಗೆ ಅವನು ಉತ್ತರ ಹಿಂದೆ ಇದು ಮಾಡಿ ನಾಶ ಮಾಡಿಬಿಡ್ತದಪ್ಪ. ಅದು ಹಂಗೆ ಸಾಧಕ ಪುರುಷ ಈ ವಿಚಾರ ಮಾಡಿ ಇಲ್ಲಿ ಹೇಳ್ತಾರೆ. ಸಾಧಕ ವಿಚಾರ ಮಾಡಿ ಏನು ಯಾವ ಥರ ಅಗ್ನಿ ಉದ್ದ ಅಗಲ ಸೀದಿ ಎಲ್ಲ ಕಡೆ ಉದ್ದನ ಕಟ್ಟಿಗೆ ಹೋಯ್ತಿ, ಡೊಂಕ ಕಟ್ಟಿಗೆ ಹೋಯ್ತಿ. ಡೊಂಕ ಕಟ್ಟಿಗೆ ಇಲ್ಲನ ಡೊಂಕ ಕಟ್ಟಿಸ್ಕ ಇದ್ದು ಬಡ್ಡೆ ಆಗೂ ಐತಿ ಸೀದಾ ಇದ್ದು ಅಲ್ಲಿ ಇದ್ದು ಕಟ್ಟಿಗೆ ಸಮಾನ ಉದ್ದ ಆಗಿ ಕಾಣಿಸ್. ಬೆಂಕಿ ಆತಂದ್ರೆ ಎಷ್ಟು ಉದ್ದ ಐತಿ ಅಂತ ಕಾಣಿಸ್ ಹಂಗಿಂತೂ ವಸ್ತುದ ಹಂಗೈತೇನಪ್ಪ ಬೆಂಕಿ ಉದ್ದ ಐತೋ ದಪ್ಪ ಐತ ಅಗ್ನಿ. ಕೆಂಪನ ಕಬ್ಬಣ ಹಾಕಿದ್ರೆ ಏನು ಅಗ್ನಿ ಕೆಂಪೈತೆ ಬೆಳ್ಳಗೈತಂತಿ. ಇದು ದುಂಡಗೈತಿ. ಅಗ್ನಿ ದುಂಡ ಐತೆ ಅಂದಾರ ಇಲ್ಲ, ಆದ್ರೆ ದುಂಡ ಅದಕ್ಕೆ ಹೇಳ್ತಾರವ. ಅದಕ್ಕೆ ಆ ಸಾಧಕ ಅವ ಉದ್ದ ಅಗಲ ಇದ್ದ ಕಟ್ಟಿಗೆ ಒಳಗೂ ಅಗ್ನಿ ಇರ್ತೈತಿ. ಆ ಬೆಂಕಿ ಆದಮೇಲೆ ಅದ್ರಂಗ ಉದ್ದನ ಕಟ್ಟಿಗಿದ್ರೆ ಉದ್ದ ಕಾಣುತ್ತೆ, ಅಗಲ ಕಟ್ಟಿಗೆ ಹಂಗೆ ಕಾಣ ವಸ್ತುತ ಹಂಗೆ ಇರುವುದಿಲ್ಲ. ಹಂಗೆ ಅದೇ ಥರ ಖ್ಯಾಪ ಸಖ್ಯಾಪ ಆತ್ಮ ತನ್ನ ಮಾಯಾ ಸಂಚಿತ್ ಕಾರ್ಯಕಾರಣ ರೂಪ ಜಗತ್ತಿನ ವ್ಯಾಪ್ತ ಕಾರಣ ಆ ವಸ್ತು ಏನು ಸಂಬಂಧ ಇಲ್ಲದೆ ಇದ್ದರೂ ಆ ರೂಪದೊಳಗೆ ಪ್ರತಿ ಅದು ಹೆಂಗೈತಪ್ಪ ಮಾಯಾ ಅದಕ್ಕೆ ಯಾವುದೂ ಸಂಬಂಧ ಇಲ್ಲ. ಆದರೂ ನಿನ್ನೊಳಗೆ ಸೇರ್ತದೆ, ನಿನ್ನ ಗುಣ ಹೊರಗೆ ಬರ್ತೈತದು. ಅದು ಮಾಯನ ಕೆಲಸ. ಅದು ಯಾವುದೂ ಗುಣ ಇಲ್ಲ ಅದ್ರ ಕಡೆಗೆ, ನಿನ್ನ ಕಡೆ ಬರ್ತೈತೆ. ನಿನ್ನ ಕಡೆ ಬಂತಂತಂದ್ರೆ ನಿನ್ನ ಗುಣ ಏನು ಅವು ಬರ್ತಾವೆ ಹೊರಗೆ.
ಅದು ಕಾರಣ ಮಾಯ. ಮಾಯ. ಹೇಗಪ್ಪ ನೋಡಿ, ವಿದ್ಯುತ್ ಅದು, ವಿದ್ಯುತ್ತು ಅದಕ್ಕೇನು ಪಂಕ ಕೊಡು, ತಂಪು ಕೊಡೋ ಶಕ್ತಿನೂ ಇಲ್ಲ, ಮತ್ತು ಕಾವು ಕೊಡೋ ಶಕ್ತಿನೂ ಇಲ್ಲ, ಬೆಳಕು ಕೊಡೋ ಶಕ್ತಿ ಇಲ್ಲ, ಏನಿಲ್ಲಪ್ಪ. ಲೌಡ್ ಸ್ಪೀಕರ್ ಆಗೋ ಶಕ್ತಿ. ಆದರೆ ಯಾವ್ಯಾವ ಉಪಾಧಿಗಳು ಹೋಗ್ತದೋ, ಫ್ಯಾನ್ ಉಪಾಧಿ ಬಂತು ಏನು ಮಾಡ್ತೈತಿ? ಗಾಳಿ ಕೊಡ್ತೈತಿ, ತಂಪು ಕೊಡ್ತೈತಿ. ಹೀಟರ್ನೊಳಗೆ ಹೋಗ್ತಪ್ಪ, ಕಾವು ಕಾವು ಕೊಡ್ತೈತಿ. ಬಲ್ಬ್ನೊಳಗೆ ಬಂತಪ್ಪ, ಬೆಳಕು ಕೊಡ್ತೈತಿ. ಅದ್ರ ಗುಣ ಏನದರದು? ಕರೆಂಟ್ ಇಲ್ಲ. ಆ ಉಪಾಧಿ ಬಂದು ಹಂಗೆ ಆ ಮಾಯಾ ಅದ್ರೊಳಗೆ ಸೇರ್ಕೊಂತಂದ್ರೆ ಹಂಗೆ ಉಪಾಧಿ ತಾನು ಹಂಗೆ ಎಲ್ಲೆಲ್ಲಿ ನೀವು ಹಂಗೆ ಕಂಡ್ರು ತಾನು ಹೆಂಗಿರ್ಬೇಕವ? ಶುದ್ಧವಾಗಿ ಅಳೋರ್ಕೊಂಡು ಅಳ್ತಾನ. ಹೋದ್ಮೇಲೆ ಸತ್ತೋರ್ನ ಹಿಂಗಾಗಬಾರ್ದಾಯಿತು ತಮ್ಮ ಅಂತಾನೆ. ಹೌದು, ಆನಂದ ಕಂಡ್ರೆ ಆನಂದ, ಮಗ ಬಾ ಲಗ್ನ ಬಸ್ ಅಂತ ಖುಷಿ ಆಗ್ತಾನೆ. ಅದು ಒಳಗೆ ಆರು ಇದೂ ಇಲ್ಲ, ಆ ಹೊರಗಿನ ಆನಂದನೂ ಇಲ್ಲ, ಹೊರಗಿನ ದುಃಖನೂ ಇಲ್ಲ. ಆ ಸುಖ ದುಃಖಗಳು ಏನು ಇಲ್ಲ, ಇಲ್ಲ. ತಾನು ಯಾವಾಗಲೂ ಆನಂದ, ತಾನು ಮೂಲ ಆನಂದ. ಒಂದು ಆನಂದ ತೋರಿಕೆ ಆನಂದ, ಹೊರಗಿನ ವಸ್ತುವಿನ ಬರೋ ಆನಂದ. ಆನಂದ ಅಂತ ಶಬ್ದ ಪ್ರಯೋಗ ಏನದಲ್ಲ, ಈ ಆನಂದನು ಶಬ್ದ ಅದು ಮೂಲ ಆನಂದೊಳಗೈತಿ. ಹೊರಗಿಂದ ಬಂದು ಅದು ಸುಖ ಅಂತ ಶಬ್ದ ಪ್ರಯೋಗ ಐತಿ. ಗುಲಾಬ್ ಜಾಮ್ ಸುಖ, ಅವ್ರು ಎಣ್ಣೆ ಹಚ್ಚಿ ಸುಖ, ಅವ್ರು ಏನೋ ಮಾಡಿ ಸುಖ, ಅದು ಸುಖ ಆಯ್ತು. ಆನಂದ ಅನ್ನೋದು ಹೆಂಗಪ್ಪ? ನಿದ್ರೆ ಆನಂದ. ಒಮ್ಮೊಮ್ಮೆ ಸುಖ ನಿದ್ದೆ ಹಿಂಗೆ ಆನಂದ ಹೆಚ್ಚು ಕಡಿಮೆ ಹಾಕಿರ್ತಾವೆ. ಅದು ನಿಜವಾಗ ಅರ್ಥ ತೊಗೊಳೋದಾದ್ರೆ ಸುಖ ಹೊರಗಿನಿಂದ ಬರುವಂಥದ್ರಿಂದ ಬರುವಂಥ ಸುಖ ಅಂತಾರೆ, ಒಳಗಿನಿಂದ ಬರೋದಕ್ಕೆ ಆನಂದ. ನಿದ್ರೆಗಳು ಆನಂದ. ಏನು ಆನಂದ? ಏನು ಮಲಗೋದಪ್ಪ ಯಾವುದು ಗೊತ್ತೇ ಇಲ್ಲ. ಹಂಗೆ ಸುಖ ಪ್ರಯೋಗ ಮಾಡ್ತಾರೆ. ಆದರೆ ಅಲ್ಲಿ ಹಂಗೆ ಇಲ್ಲೇನಿರ್ತಪ್ಪ, ಇವಾಗ ಕಟ್ಟಿಗೆ ಹೆಂಗಿರ್ತದೋ ಹಂಗೆ ಕಂಡ್ರು ಒಳಗಿನಿಂದ ಅದೇನು ಬರೇ ಇಲ್ಲ. ಅದು ಉದ್ದನೂ ಇಲ್ಲ, ಅಗಲನೂ ಇಲ್ಲ, ಏನೂ ಇಲ್ಲಪ್ಪ. ಅದಕ್ಕೆ ಇಲ್ಲಿ ಎಲ್ಲಿ ಬಂತು? ದೇಹರೂಪಿ ಉಪಾಧಿ ಕಾರಣ ಆತ್ಮ ಉಚ್ಚ ನೀಚ. ಏನು ಮನುಷ್ಯ ಕೆಟ್ಟನಮ್ಮ ಅಂತ ಕೆಟ್ಟ, ಆ ಶರೀರದ ಹಿಡ್ಕೊಂಡು ಅದೈತ ಕೆಟ್ಟ. ಅದು ಆತ್ಮ ಏನು ಕೆಟ್ಟ ಐತನೋ ಇಲ್ಲ. ಅದಕ್ಕೆ ದೇಹರೂಪಿ ಉಪಾಧಿಯ ಕಾರಣದಿಂದಾಗಿ ಆತ್ಮ ಉಚ್ಚ, ಆತ್ಮ ಉಚ್ಚ ನೀಚ ಭಾವ ಅದರ ಸ್ವಭಾವ ಅಲ್ಲ. ಈ ಮಾತನ್ನು ಅಗ್ನಿ ದೃಷ್ಟಾಂತ ಸಂಭಾವಿತ ಅಲ್ಲೇ ಸ್ವಮಾಯಯ ಇತ್ಯಾದಿ ಹೇಳ. ಸ್ವಮಾಯ ಅರ್ಥಾತ್ ತನ್ನ ಅವಿದ್ಯೆಯಿಂದ ಸೃಷ್ಟವಂತ ಚೇತನ ಚೇತನಾಚೇತನ ರೂಪ, ದೇವ ತಿರ್ಯಕ್ ಆದಿ ರೂಪ ಅಥವಾ ವಿಪ್ರಶೂದ್ರಾದಿ ರೂಪಗಳು ಸಂಭಾವ. ಬ್ರಾಹ್ಮಣನು ಬಂತ ಅದು ಬ್ರಾಹ್ಮಣ ಅನಿಸುವಂತು. ಹಿಂಗೆ ಅದನ್ನು ಅದು ಉದಾಹರಣೆ ನಾ ಕೊಟ್ಟೆ. ಅದು ಕರೆಂಟ್ ಬಂತ, ಫ್ಯಾನ್ನಾಗ ಬಂತು, ಗಾಳಿ ಕೊಡಕತ್ತು. ಆದ್ರೆ ವಿದ್ಯುತ್ತಿನ ಗುಣ ಮೂರು ಗಾಳಿಯನ್ನು ಇಲ್ಲ, ಅದು ಎಲ್ಲರಿಗೂ ಚಾಲನೆ ಕೊಡೋದು. ಅದಕ್ಕೆ ಹಂಗೆ ಮಾಯಾ ಅರ್ಥ ಹೋತ ಮಾತು. ಅದು ಮಾಯಾ ಈ ಧೈರ್ಯ ಆತ್ಮ ಈಶನು, ಇಲ್ಲಿ ಆತ್ಮ ಅಂತ ಎಲ್ಲ ಕಡೆ ಇರೋದು ಪರಮಾತ್ಮ. ಈ ಆತ್ಮ ಇಲ್ಲಿದ್ರು ಆತ್ಮ ಏನು ಕೆಟ್ಟದ ಅಲ್ಲಿ ಹೋಲಿಸಿದ್ರು. ಕೆಟ್ಟಿರೋದು ಆ ಉಪಾಧಿಯಿಂದ ಕೂಡಿದಂಥ ನಿನಗೇನು ಅಲ್ಲ ಮನಸ್ಸು ಅದರಿಂದ ಬಂದೈತಿದು. ಆದರೆ ಮೂಲತಃ ಅದು ಹಾಗೇನಿಲ್ಲ. ಹಂಗೆ ಆ ರೀತಿಯಾಗಿ ಸ್ವಮಾಯ ಇತ್ಯಾದಿ ಶ್ಲೋಕನೇ ಹೇಳ್ತಾರೆ. ಅದಕ್ಕೆ ಈ ಶೂದ್ರ ಅದು ಆತ್ಮ, ಅದು ಬ್ರಾಹ್ಮಣನೂ ಅಲ್ಲ, ಶೂದ್ರನೂ ಅಲ್ಲ. ಶೂದ್ರ ಅಂತೀರಿ, ಬ್ರಾಹ್ಮಣ ಅಲ್ಲ, ಜ್ಞಾನಿ ಅಲ್ಲ, ಏನಲ್ಲ. ಹಂಗಪ್ಪ ಅದೇ